ಜೀವನ್ಮುಕ್ತ ಮಹಾತ್ಮರಿಗೆ ವಂದಿಸುತ್ತಾ, ಸರ್ವರ ಹೃದಯದಲ್ಲಿ ಅಡಗಿರುವಂತಹ ಪರಾತ್ಪರ ಚೈತನ್ಯಕ್ಕೆ ವಂದಿಸಿ. ಇಂದಿನ ಅನ್ನಿಬೆಸೆಂಟ್ ದಿನಾಚರಣೆಯ ಎಲ್ಲ ವ್ಯವಸ್ಥಾಪಕರೇ, ನಿರ್ದೇಶಕರೇ ಹಾಗೂ ಹಿರಿಯ ಸೋದರಾದಂತಹ ಬಿಲ್ಲಪ್ಪ ಸರ್ ಅವರೇ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ, ವಿಶೇಷವಾಗಿ ನಮ್ಮ ಹಿರಿಯ ನವ ಯುವ ಚೇತನ ನಮ್ಮ ಸುಬ್ರಹ್ಮಣ್ಯ ಶೆಟ್ಟಿ ಅವ್ರಿಗೆ ಅವ್ರದ್ದು ದೊಡ್ಡ ಹ್ಯಾಂಡ್ಸ್ ಅಪ್ ಅಪ್ಪ. ನೋಡಿ, ಅವರ ಈ ವಯಸ್ಸಿನಲ್ಲಿ ಎಂತಹ ಒಂದು ಆ ಸ್ಪಿರಿಟ್, ಉತ್ಸಾಹ ಅಂತಕ್ಕದ್ದು ಎಷ್ಟು ಮುಡಿಪಾಗಿಟ್ಕೊಂಡಿದ್ದಾರೆ ಅವರು. ನೋಡಿ, ಅದು ರೆಕಾರ್ಡ್ ಮಾಡೋ ಒಂದು ಹಿನ್ನೆಲೆಯಲ್ಲಿ ತನ್ನನ್ನು ಎಷ್ಟು ತೊಡಗಿಸ್ಕೊಂಡಿದ್ದಾರೆ. 100 ಜನಗಳು ಅದನ್ನು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ವಿಶೇಷ ಆ ಚೇತನಕ್ಕೆ ನಮಿಸುತ್ತಾ, ಸಹೋದರ ಸಹೋದರಿಯರೇ, ಬೆಸೆಂಟ್ ಅಮ್ಮ ಇವ್ರ ಬಗ್ಗೆ ನಮ್ಮ KB ಹನುಮಂತರಾಯರವ್ರನ್ನ ಅನೇಕ ಜನ ನೋಡಿರ್ಬೋದು. ನಾವೆಲ್ಲ ಪ್ರೊಫೆಸರ್ KB ಹನುಮಂತರಾಯರು ಅಂತ ಹೇಳ್ಬಿಟ್ಟು ಬಳ್ಳಾರಿಯವರು ಪ್ರೊಫೆಸರ್ ಅವರು ಯಾವಾಗಲೂ ಅನ್ನಿಬೆಸೆಂಟ್ ಅಮ್ಮ ವಿಚಾರವನ್ನು ಮಾತಾಡೋದಕ್ಕೆ ಅಂತ ಹೀಗೆ ನಿಂತ್ಕೊಂಡಾಗ ಬೆಸೆಂಟ್ ಅಮ್ಮ ಅಂತ ಒಂದು ಕ್ಷಣ ಗದ್ಗತಿರ ಅಂತರ ಆ ಸ್ಥಿತಿನ ಫೀಲ್ ಮಾಡಿ ಅವ್ರಿಗೆ ಇದು ಮಾಡ್ಕೊಂಡು ಸಾವರಿಸ್ಕೊಂಡು ಮಾತಾಡೋರು. ಅಷ್ಟು ದೊಡ್ಡ ವ್ಯಕ್ತಿತ್ವದ ಸ್ಥಿತಿಗೆ ಅಮ್ಮನ ಅವರು ಫೀಲ್ ಆ ಕ್ಷಣ ಅವರು ಆವಿರ್ಭಾವ ಮಾಡ್ಕೊಂಡು ಬಿಡೋರು. ಎಂತಹ ಅವಿಸ್ಮರಣೀಯವಾದಂತಹ ಅದ್ವಿತೀಯವಾದಂತಹ ಚೇತನ ಬೆಸೆಂಟ್ ಅಮ್ಮನವ್ರನ್ನ ನಮ್ಮ ಹಿರಿಯರು ಏನು ಅವ್ರ ಬಗ್ಗೆ ಕೆಲವಾರು ಅಂಶಗಳನ್ನು ಹೇಳ್ಕೊಂಡು ಬಂದರು. ಅದನ್ನು ಕೇಳಿದಂತಹ ವಿಚಾರವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಬೆಸೆಂಟ್ ಅಮ್ಮನವ್ರ ಬಗ್ಗೆ ಹೇಳ್ತಾಯಿದ್ರು, ಅವರು ವ್ಯಕ್ತಿ ಅಲ್ಲ, ಶಕ್ತಿ ಅಂಥೇಳಿ. ಶಕ್ತಿ ಸ್ವರೂಪಿಣಿ, ಶಕ್ತಿ ದಾತೆ ಅಂತ ಹೇಳೋರು. ಅಂದರೆ ಯಾವುದಕ್ಕೆ ಬೆಸೆಂಟ್ ಅಮ್ಮನವ್ರನ್ನ ಹೋಲಿಸ್ತಿದ್ದಾರಪ್ಪ ಅಂದರೆ ಅವ್ರನ್ನ ಡೈಮಂಡ್ ಸೋಲ್ ಅಂತ ಹೇಳೋರು. ಡೈಮಂಡ್ ಬಗ್ಗೆ ನಮಗೆ ಗೊತ್ತಿದೆ ಇಲ್ಲ. ಡೈಮಂಡ್ ಎಂಥದ್ದು? ಪವರ್ಫುಲ್ ಎನರ್ಜಿ. ಅಂತಹ ಡೈಮಂಡ್ ಸೋಲ್ ಅಂತ ಹೇಳೋರು. ಅಂತಹ ಅಗಾಧವಾದಂತಹ ಶಕ್ತಿಯ ಚೇತನ ಬೆಸೆಂಟ್ ಅಮ್ಮನವರು, ಮಾತೆಯವರು. ಬೆಸೆಂಟ್ ಮಾತೆ, ಇಡೀ ಪ್ರಪಂಚಕ್ಕೆ ಮಾತೆಯಾದರು ಅವರು. ಯಾವುದ್ರ ಮೂಲಕ ನೋಡಿ, ಮದರ್ ತೆರೇಸಾ ಅವರು ಕೂಡ ಇಡೀ ಪ್ರಪಂಚಕ್ಕೆ ಮದರ್ ತೆರೇಸಾ ತಾಯಿ ಆದರು. ಬೆಸೆಂಟು ಕೂಡ ಇಡೀ ಪ್ರಪಂಚಕ್ಕೆ ಮಾತೆ ಆದರು. ಅವರ ಪೂರ್ಣ ಹೆಸರು ರೆವರೆಂಡ್ ಫ್ರಾಂಕ್ ಬೆಸೆಂಟ್ ಅಂತ ಹೇಳಿಬಿಟ್ಟು. ನೋಡಿ, ಎಂತಹ ಒಂದು ಸಂಬಂಧದ ಒಂದು ವ್ಯವಸ್ಥೆ ಇದೆ ಅನ್ನೋದಕ್ಕೆ. ಇಂತಹ ದೊಡ್ಡ ತ್ಯಾಗದ ಇಂದು ಅಕ್ಟೋಬರ್ 1 ಅಲ್ವಾ, ಇದನ್ನು ನಾವು ಫಸ್ಟ್ ನೆನೆಸ್ಕೊಳ್ಬೇಕು. ಆ ತ್ಯಾಗದ ಒಂದು ಉತ್ತುಂಗದ ಸ್ಥಿತಿಯ ಒಂದು ವ್ಯವಸ್ಥೆನೇ ಬೆಸೆಂಟ್ ಮಾತೆ ಅಮ್ಮ. ಅಕ್ಟೋಬರ್ 1 ಆದರೆ ನೆನ್ನೆಗೆ ಸೆಪ್ಟೆಂಬರ್ 30ಕ್ಕೆ ಅವರ ಅಕೌಂಟ್ ಬ್ಯಾಲೆನ್ಸ್ ಖಾಲಿ ಮಾಡಿಬಿಡ್ತಿದ್ರಂತ. ಮತ್ತು ಅಕ್ಟೋಬರ್ 1ರಿಂದ ಸ್ಟಾರ್ಟ್ ಆಗ್ತಿತ್ತು. ಅದೆಷ್ಟು ಹಣ ಹೊಳೆಯಾಗಿ ಹರಿದು ಬರುತ್ತಿತ್ತೋ ಗೊತ್ತಿಲ್ಲ. ಅಂತಹ ತ್ಯಾಗದ ಸ್ಥಿತಿಗೆ ಕಾರಣ ಬಾಲ್ಯದಲ್ಲಿ ನಾವೆಲ್ಲರೂ ಕೂಡ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರಾಗಿರೋದ್ರಿಂದ ಅವರ ಬಗ್ಗೆ, ಬಾಲ್ಯದ ಬಗ್ಗೆ, ಅವರ ಜೀವನದ ಯಶೋಗಾಥೆಯನ್ನು ನಾವೆಲ್ಲ ಕೇಳಿ ತಿಳ್ಕೊಂಡಿದ್ದೀವಿ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ. ಅವರ ವಿಚಾರಧಾರೆಗೆ ಮಹತ್ವವನ್ನು ಕೊಡಬೇಕು ನಾವು ಇಂದು. ಅವರ ಬಾಲ್ಯದ ಒಂದು ಚಿಕ್ಕ ವಯಸ್ಸಿನಲ್ಲಿ ಆ ತ್ಯಾಗದ ಮಹತ್ವವನ್ನು ಮಹಾತಾಯಿ ಟೀಚರ್ ಮಿಸ್ ಮ್ಯಾರಿಯೆಟ್ ಅಂತ ಹೇಳ್ಬಿಟ್ಟು ಅವರು ಹೇಳಿಕೊಟ್ಟಂತಹ ತ್ಯಾಗದ ಮಹತ್ವ ನಾವೆಲ್ಲ ಓದಿರೋ ಹಾಗೆ. ಅವರ ಬಾಲ್ಯ ಆಯಿತು, ಚಿಕ್ಕ ವಯಸ್ಸಲ್ಲಿ ತಂದೆ ತೀರ್ಕೊಂಡು ಬಿಡ್ತಾರೆ.
ಆಗ ತಾಯಿ ಮಿಸ್ ಎಮಿಲಿ ವುಡ್ ಅವರು ತನ್ನ ಮಕ್ಕಳ ಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಆಗ ಒಬ್ಬ ಉಪಾಧ್ಯಾಯಿನಿ ಇರ್ತಾರೆ, ಮಿಸ್ ಮೇರಿಯಟ್ ಅಂತೇಳ್ಬಿಟ್ಟು. ಅವರು ಬೆಸೆಂಟರ ಒಂದು ವ್ಯಕ್ತಿತ್ವವನ್ನು, ಅವರಲ್ಲಿರುವಂಥ ಶಕ್ತಿಯನ್ನು ಗುರುತಿಸಿ ಅವರು ಕರ್ಕೊಂಡು ಹೋಗ್ತಾರೆ. ನಾನು ಈಗಿನ ವಿದ್ಯಾಭ್ಯಾಸದ ಪೂರ್ಣ ಜವಾಬ್ದಾರಿ ವಹಿಸ್ಕೊಳ್ತೀನಿ ಅಂಥೇಳಿ. ಆಗ ಅಲ್ಲಿ ಅವ್ರು ಮಿಸ್ ಮೇರಿಯಟ್ರವರು ತನ್ನ ವಿದ್ಯಾರ್ಥಿಗಳಿಗೆ ತ್ಯಾಗದ ಮಹತ್ವವನ್ನು ಹೇಗೆ ಹೇಳಿ ಒಂದು ಪರಿಚಯ ಮಾಡಿಕೊಟ್ಟು ಅದರ ಬಗ್ಗೆ ಮಹತ್ವವಾದಂತಹ ಅವರಲ್ಲಿ ಹಂಗುರವನ್ನು ಏರ್ಪಡಿಸಿದರು ಅಂತ ಹೇಳೋದಕ್ಕೆ ಹೊರಟಾಗ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂಥೇಳಿ, ನೀವು ತ್ಯಾಗ ಮಾಡಬೇಕಲ್ವ, ನಾವೇನು ಮಾಡ್ತೀವಿ, ನಮ್ಮಲ್ಲಿರೋ ತ್ಯಾಗ ಅಂದರೆ ಹಂಚ್ಕೊಳ್ಳೋದು, ನಮ್ಮಲ್ಲಿರೋ ವಸ್ತು, ಹಣ ಎಲ್ಲದೂ ಕೂಡ ನಮ್ಮಲ್ಲಿ ಇದ್ದಿದ್ದನ್ನು ಕೊಡ್ತೇವೆ. ಯಾವ ರೀತಿಯಾದಂತಹ ಸಂದರ್ಭದಲ್ಲಿ ಹೇಗೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಅಲ್ಲಿ ಮಿಸ್ ಮೇರಿಟ್ರವರು ಒಮ್ಮೆ ಅಲ್ಲಿ ಬಹಳ ಬಡ ಕುಟುಂಬದ ಮಕ್ಕಳಿರ್ತಾರೆ. ಆ ಮಕ್ಕಳಿಗೆಲ್ಲ ಸಿಹಿ ಹಂಚಬೇಕು ಅನ್ನೋ ಒಂದು ಘಟನೆ, ಒಂದು ಸಂದರ್ಭವನ್ನು ಹಮ್ಮಿಕೊಳ್ತಾರೆ. ಆ ಸಿಹಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಬೆಸೆಂಟಮ್ನವರು ಒಂದು ಅತ್ಯಂತ ಮಹತ್ವವಾದಂತಹ ಘಟನೆಯನ್ನು ಅವರು ಜೀವನ ಪರ್ಯಂತ ಅಳವಡಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂತೇಳಿದ್ರೆ, ನೀವು ಎಲ್ರಿಗೂ ಸಿಹಿ ಕೊಡಬೇಕಂತ ಅನಿಸಿದ್ರೆ ಆ ಸಿಹಿಯನ್ನು ಹಂಚೋದಕ್ಕೆ ನೀವು ಏನು ಮಾಡಬೇಕಪ್ಪ ಅಂತೇಳಿದ್ರೆ, ಒಂದು ವಾರ ನೀವೆಲ್ಲ ಸಿಹಿನ ಬಳಸೋದನ್ನು ಬಿಟ್ಟು ಅದ್ರ ಉಳಿಸಿದಂತಹ ಆ ಸಿಹಿಯ ಪದಾರ್ಥದ ಅಂಶದ ಎಷ್ಟು ಉಳಿತದೋ ಅಷ್ಟನ್ನು ನೀವು ಕೊಡಬೇಕಾಗತ್ತೆ ಅಂತ ಹೇಳ್ತಾರೆ. ನೋಡಿ, ಯಾವುದ್ರಲ್ಲಿ ನಮಗೆ ಬೇಕಾದ್ದು, ಹಿರಿಯರು ಸಂಪಾದನೆ ಮಾಡಿದ್ದು, ನಮ್ಮಲ್ಲಿರುವಂಥದ್ದು, ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಅದನ್ನು ನಾವು ಕೊಡುವಂತಹ ತ್ಯಾಗ ಅಂತ ದೊಡ್ಡ ಒಂದು ಪದವನ್ನು ಬಳಸ್ತೀವಿ. ಆದರೆ ನಮಗೆ ಅಗತ್ಯವಾಗಿರುವಂತಹ ವಸ್ತುಗಳನ್ನು, ಒಮ್ಮೆ ಹೇಳ್ತಿದ್ರು ಒಬ್ಬರು, ನಮ್ಮಲ್ಲಿ ಇರುವಂಥದ್ದನ್ನು ಹೆಚ್ಚಿಗೆ ಇದ್ದಾಗ ಕೊಡುವಂಥದ್ದಲ್ಲ, ನಮ್ಮಲ್ಲಿ ಇರೋದನ್ನು, ನಮಗೆ ಬೇಕಾಗಿರೋದನ್ನು ಉಳಿಸಿ ಕೊಡುವಂಥದ್ದು ಮಹತ್ವವನ್ನು ಹೊಂದಿರುವಂಥದ್ದು. ಯಾಕಪ್ಪ ಅಂತೇಳಿದ್ರೆ, ನಾನು ಈ ಘಟನೆಯನ್ನು ಹಂಚ್ಕೊಂಡಿದ್ದು ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಆ ತ್ಯಾಗದ ಮಹತ್ವದ ಅಂಶವನ್ನು ಇಡೀ ಜೀವನದ ಉದ್ದಕ್ಕೂ ಕೂಡ ಅನುಸರಿಸ್ಕೊಂಡು ಬರ್ತಾರೆ. ಅದರಿಂದನೇ ಇವತ್ತು ಇಂತಹ ಬೃಹತ್ತಾದಂತಹ ಅವರ ಯಶೋಗಾಥೆಯನ್ನು ನಾವು ನೋಡಿದಾಗ ಅವ್ರ ವಿಚಾರಧಾರೆ ಯಾವ ದೃಷ್ಟಿನಲ್ಲಿದೆ, ಎಲ್ಲ ಕ್ಷೇತ್ರಗಳಲ್ಲೂ. ನಮ್ಮ ಹಿರಿಯರು ಹೇಳೋರು, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಂಜು ಶೆಟ್ಟರು ಅಣ್ಣವ್ರು ಹಿರಿಯರು ಪ್ರಾರಂಭ ಮಾಡೋರು. ಹಾಗೆ ಆಡು ಮುಟ್ಟದೇ ಇರೋಂಥ ಸೊಪ್ಪು ಯಾವುದೂ ಇಲ್ಲವಂತೆ. ಹಾಗೆ ಬೆಸೆಂಟ್ರವರು ನೋಡದೇ ಇರುವಂತಹ ಕ್ಷೇತ್ರಗಳು ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲಿ ಅವರು ಈಗ ತಾನೇ ನಾವು ಕೇಳಿ ತಿಳ್ಕೊಂಡು ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಎಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ ಅಂತ ಹೇಳಿದ್ರು ನಾವು ಅಧ್ಯಕ್ಷರು? 300 ನೋಡಿ. ಅಲ್ಲ, ನನ್ನನ್ನು ಸೇರಿಸ್ಕೊಂಡು ಕೇಳ್ಕೊಳ್ತಾ ಇದ್ದೀನಿ ಈ ಪ್ರಶ್ನೆನ. ಅಷ್ಟೊಂದು ಗ್ರಂಥಗಳು ಬರೆದ್ರು, ಅಷ್ಟೊಂದು ಜೀವನವನ್ನು ಉತ್ತುಂಗ ಶಿಖರಕ್ಕೆ ಏರಿಸಿ ಆ ಜೀವನವನ್ನು ಜೀವಿಸಿರೋದನ್ನು ನಾವೀಗ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ನೆನ್ಪಿಟ್ಕೊಳಕ್ಕಾಗ್ತಿಲ್ಲ. ಅಷ್ಟೊಂದು ಗ್ರಂಥಗಳನ್ನು ಹೇಗೆ ಬರೆದ್ರು, ಅಷ್ಟೊಂದು ಉಪನ್ಯಾಸಗಳನ್ನು ಹೇಗೆ ಮಾಡಿದರು, ಇಡೀ ದೇಶ ವಿದೇಶಗಳ ಪರ್ಯಟನೆಯನ್ನು ಹೇಗೆ ಮಾಡಿದರು, ಅದನ್ನು ನೆನೆಸ್ಕೊಳ್ಳೋಕ್ಕೂ ನಮಗೆ ಓದೋದಕ್ಕಾಗಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿ ಎಷ್ಟು ಪುಸ್ತಕ ಓದಿದ್ದೀವಿ ಅವ್ರ ಪುಸ್ತಕಗಳನ್ನ ನಮ್ಮ ಜೀವನದಲ್ಲಿ. ಅಂತಹ ಗ್ರಂಥಗಳನ್ನು ಬರೆದಿದ್ದಾರಲ್ಲ ಅವರು. ಯಾವಾಗ ಬರಿತಾಯಿದ್ರು, ಯಾವಾಗ ರೆಸ್ಟ್ ತಗೊಳ್ತಾಯಿದ್ರು, ಉಪನ್ಯಾಸಕ್ಕೆ ಹೇಗೆ ಹೋಗ್ತಾಯಿದ್ರು, ಎಷ್ಟು ಕ್ಷೇತ್ರಗಳಲ್ಲಿ ಅವರು ತಮ್ಮ ಕಾರ್ಯವೈಖರಿಯನ್ನು ಇಟ್ಕೊಂಡಿದ್ರು, ಎಲ್ಲ ಹೇಗೆ ನಿಭಾಯಿಸ್ತಾಯಿದ್ರು, ಅದನ್ನು ನೆನೆಸ್ಕೊಂಡ್ರೆ ನಮಗೆ ಸ್ಪಿರಿಟ್ ಬರಬೇಕು. ನಾವು ಏನು ಹೇಳ್ತೀವಿ ಇವತ್ತು ನಮ್ಮ ಜೀವನದಲ್ಲಿ? ಸಮಯ ಇಲ್ಲ, ಸಮಯ ಇಲ್ಲ. ಯಾವುದಕ್ಕೆ ಹೋಗ್ತಾಯಿದೆ ನಮ್ಮ ಸಮಯ ಇಲ್ಲ? ಸಮಯ ಇದೆಯಾ ನಮಗೆ? ಹೋಗಲಿ, ಅಟ್ಲೀಸ್ಟ್ ಸಮಯ ನಮಗಿದೆಯಾ ಅಂತ ಪ್ರಶ್ನೆ. ಇದೆಯಾ ಸಮಯ? ಹೇಳಿ, ಎಷ್ಟು ಸಮಯ ಇದೆ ನಮಗೆ? ಯಾಕೆ ಯಾರೂ ಮಾತಾಡ್ತಾ ಇಲ್ಲಲ್ಲ? ಎಷ್ಟಿದೆ? ಟೈಮ್ ಇದೆಯಾ ನಮಗೆ? ಸಮಯ ಕೊಟ್ಟಿದ್ದಾರಾ? ಕ್ಷಣ ಭಂಗುರ. ಈ ಕ್ಷಣ ಗೊತ್ತಿಲ್ಲ ನಮಗೆ. ಇಷ್ಟು ಆರಾಮಾಗಿದ್ದೀವಲ್ಲ, ಯಾತಕ್ಕೆ?
ಯಾತಕ್ಕೆ ಪ್ರಶ್ನೆ ಹಾಕ್ಕೊಳ್ತಿದ್ದೀವಾ? ನಮ್ಮ ಹಿರಿಯ ಸೋದರ ವ್ಯವಹಾರ ಕಾರ್ಯದರ್ಶಿದಂತಹ ವೀರಭದ್ರಾಚಾರ್ಯವರು ಯಾವಾಗಲೂ ಹೇಳೋರು, ಹಿರಿಯರು ಪ್ರಶ್ನೆ 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 ಹಾಕ್ಕೊಳ್ಬೇಕು ನಾವು ಯಾವಾಗಲೂ. ಇವ್ರು ಇಷ್ಟೆಲ್ಲ ನಾವು ಹಾಕ್ಕೋತೀವಿ ಪ್ರಶ್ನೆ. ಯಾವ ವಿಚಾರಗಳಲ್ಲಿ? ಪ್ರಾಪಂಚಿಕ ವಿಚಾರ. ನೋಡು ಅವರಷ್ಟು ಹಾಂ ಹೀಗೆ 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 ಎಲ್ಲ ಮಾಡಿಬಿಟ್ರಲ್ಲ, ಹಣ ಐಶ್ವರ್ಯ ಆಸ್ತಿ ಅಷ್ಟು ಕೊಂಡ್ಕೊಯ್ಯೋ, ಅಷ್ಟು ಕೋಟಿ, ಅಷ್ಟೊಂದು ಎಕರೆ, ಅಯ್ಯೋ ಈ ಕಡೆ ಹೋಗ್ತಾ ಇದ್ದೀವಿ ನಾವು ಅಲ್ವಾ? ಆ ಕಡೆ ಪ್ರಶ್ನೆ ಹಾಕ್ಕೊಳ್ತೀವಿ. ಆದರೆ ನಿಜವಾದ ಬದುಕಿನ ಕಡೆಯ ಒಂದು ಚಿತ್ರಣವನ್ನು ನಾವು ಯಾವತ್ತಾದರೂ ಗಮನಿಸ್ಕೊಂಡು ಪ್ರಶ್ನೆ ಹಾಕ್ಕೊಂಡಿದ್ದೀವಿಯಾ? ಸಮಯ ಇದೆ ಅಂತ ಆರಾಮ್ಸೆ ಇದ್ದೀವಲ್ಲ, ಎಷ್ಟಿದೆ ಸಮಯ ನಮಗೆ? ನೋಡಿ ಅವರು ಎಷ್ಟು ಅದ್ವಿತೀಯವಾದಂಥ ಜೀವನವನ್ನು ಮಾಡಿ ಹೋದ್ರಲ್ಲ. ಅದರ ಒಂದು ಶೇಷ ಭಾಗ ಅಂತ ಹೇಳ್ತಾರೆ. ಅಷ್ಟಾದರೂ ನಾವು ಮಾಡಲಿಲ್ಲ ಅಂದರೆ ಎಷ್ಟು ವರ್ಷಗಳ ಸದಸ್ಯತ್ವವನ್ನು ಪಡ್ಕೊಂಡಿದ್ದೇವೆ. ದಯವಿಟ್ಟು ಕ್ಷಮಿಸ್ಬೇಕು, ನಾನು ಹಾಸನಲ್ಲಿ ಕೂಡ ಇದನ್ನು ಕೂಡ ಹೇಳ್ಕೊಂಡ್ವಿ. ಎಷ್ಟು ವರ್ಷಗಳ ಸದಸ್ಯತ್ವ ಇದ್ದರೆ ಏನು, ಎಷ್ಟು ಜನ್ಮಗಳಲ್ಲಿ ಮಾಡಿದ್ರೆ ಏನು. ಆದರೆ ಯಾಕೆ ಈಗ ಇನ್ನು ಯಾವ ರೀತಿ ನಮ್ಮನ್ನು ಹುರಿದುಂಬಿಸ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಎಂತಹ ಚೇತನ ಅದು! ನಿಜಕ್ಕೂ ನೆನೆಸ್ಕೊಳ್ಳೋದಾದರೆ ಇವತ್ತು ಅವ್ರ ವಿಚಾರಧಾರೆಯ ವಿಚಾರವನ್ನು ಅಂಶವನ್ನು ನೋಡೋದಾದರೆ, ಇಂದು ಅಡಿಯಾರ್ನಲ್ಲಿರುವಂತಹದ್ದು ಎಷ್ಟು ಎಕರೆ ಜಾಗ ಹಾಂ, ನಾವೆಲ್ಲ ಹೋಗಿ ನೋಡ್ತಿದ್ದೀವಲ್ಲ, ಎಷ್ಟು 300 ಚಿಲ್ಲರೆ 350 ಅಂತಾರೆ, ಈ ಕಡಿಮೆ ಆಗಿರೋ ಅಷ್ಟು ದೊಡ್ಡ ಎಸ್ಟೇಟ್ ಯಾರು ಮಾಡಿದ್ದು? ಬೆಸೆಂಟಮ್ಮನವರು. ನೋಡಿ ತ್ಯಾಗ ಎಲ್ಲಿಂದ ಬಂತ ಅವರದ್ದು. 300 ಎಕರೆ ಜಮೀನನ್ನು ಕೊಂಡುಕೊಂಡು ಆ ಅಡಿಯಾರ್ ಕ್ಷೇತ್ರವನ್ನು ಅಷ್ಟು ದೊಡ್ಡ ಕ್ಷೇತ್ರವನ್ನಾಗಿ ಮಾಡಿ ಹೋದರು. ಅವರು ಇದ್ದಾರಾ? ಇಲ್ಲ ಅಲ್ಲ. ಆದರೆ ಅವರ ವಿಚಾರ, ಅವರ ತ್ಯಾಗ, ಅವರ ಜೀವನ, ಅವರ ಬದುಕು, ಅವರ ಆದರ್ಶ ಶತಮಾನಗಳು ಕಳೆದರೂ ಶಾಶ್ವತವಾಗಿರ್ತದೆ. ಅದು ಜೀವನ ಅಂತ ಹೇಳಿದ್ರೆ, ಅದು ಯಶೋಗಾಥೆ ಅಂತ ಹೇಳಿದ್ರೆ ಅದಲ್ವಾ ಅವ್ರ ವಿಚಾರಧಾರೆ? ಯಾವುದಕ್ಕೆ ಗಮನ ಹರಿಸಿದ್ರು ಅವರು? ಅಷ್ಟೊಂದು ಅದ್ಭುತವಾಗಿರುವಂತಹ ಒಂದು ದೊಡ್ಡ ಮಹತ್ತರವಾದಂತಹ ಒಂದು ಕ್ಷೇತ್ರ ಅದು. ಅದಕ್ಕೆ ಅಂತಹ ಒಂದು ನಿಜಕ್ಕೂ ಇವತ್ತು ಮೊನ್ನೆ ಮಾತಾಡ್ತಾಯಿದ್ರು ಹೋದ ವರ್ಷ ಅಲ್ಲೆಲ್ಲೋ ಇರುವಂತಹ ಒಂದು JK ಫೌಂಡೇಶನಲ್ಲಿ ಒಂದು ಸ್ವಲ್ಪ ಜಾಗ ಇದೆ. ಅದನ್ನು ಟಿಂಬಾಯ್ಡ್ ಸಾರ್ ಬಂದಾಗ ಒಂದು ಸಂದರ್ಭಕ್ಕೆ ಹಂಚ್ಕೊಳ್ತಾ ಇದ್ದೇನೆ. ಎಷ್ಟು ಪ್ರಾಪರ್ಟೀಸ್ ಅದು, ಮಿಲಿಯನ್ಸ್ ಟುಗೆದರ್ ಪ್ರಾಪರ್ಟೀಸ್ ಅದು. ಅಲ್ಲಿನ ಒಂದು ಖರ್ಚು ಈಗೆಲ್ಲ ಏನು ಮಾರ್ಪಾಟು ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ಮಾರ್ಟೇಷನ್ ಆಗ್ತಾ ಇದೆಯಲ್ಲ ಅಲ್ಲಿ ಅಡಿಯಾರ್ನಲ್ಲಿ, ಅನುಕೂಲಗಳು ಮಾಡ್ತಾ ಇದ್ದಾರೆ ವ್ಯವಸ್ಥೆಗಳು. ಅದಕ್ಕೋಸ್ಕರ ಟಿಂಬಾಯ್ಡ್ ಸಾರ್ ಬಂದಾಗ ಅದು ಒಂದು ಜಾಗ ಇದೆ, ಸ್ವಲ್ಪ ಇರ್ಬೋದು, ಅದನ್ನು ಅದೆಷ್ಟೋ 100 ನಿಯರ್ ಬೈ 100 ಕೋಟಿಗಳ ಹತ್ರ ಕೊಟ್ಟಿದ್ದಾರಂತೆ ಇಷ್ಟು ವರ್ಷಕ್ಕೆ ಬಾಡಿಗೆ. ಸ್ವಲ್ಪವೇ ಜಾಗ, ಅದರಿಂದ ಇಂಪ್ರೂವ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ಬಂತು. ಎಷ್ಟು ಸತ್ಯ ಅನ್ನೋ ಗೊತ್ತಿಲ್ಲ. ಒಟ್ಟು ಉದಾಹರಣೆ ಯಾತಕ್ಕಪ್ಪ ಅಂದರೆ, ಅಂದಾಗ ಲೆಕ್ಕ ಹಾಕ್ಕೊಳ್ಳಿ 300 ಎಕರೆಗೆ ಎಷ್ಟು ಮಿಲಿಯನ್ಸ್ ಟುಗೆದರ್ ಪ್ರಾಪರ್ಟೀಸ್ ಅದು. ಎಂಥ ಅದ್ವಿತೀಯತೆ ಆಗ. ಇದ್ರ ನಡುವೆ ನನಗೆ ಇನ್ನೊಂದು ಜ್ಞಾಪಕ ಬರ್ತದ. ಬ್ಯಾಂಗ್ಳೂರಿನಲ್ಲಿರುವಂತಹ ನಮ್ಮ ಕರ್ನಾಟಕ ಫೆಡ್ರೇಷನ್ ಅಥವಾ ಸಿಟಿ ಲಾಡ್ಜ್ ಅಲ್ಲಿನ ಏನು ಜಾಗ ಇದೆ ಇಲ್ಲ, ಅದನ್ನು ಚಂದ್ರಶೇಖರ್ ಅಯ್ಯರ್ ಅಂತ ಚೀಫ್ ಜಸ್ಟಿಸ್ ಆಗಿದ್ರಂತೆ. ಚೀಫ್ ಜಸ್ಟಿಸ್ ಆಗಿದ್ರಂತೆ ಚಂದ್ರಶೇಖರ್ ಅಯ್ಯರ್ ಅವರು. ಆ ಜಾಗವನ್ನು ಅವರಂತೆ ಕೊಟ್ಟಿದ್ದು ಆ ಜಸ್ಟಿಸ್ ಆಗಿದ್ದಾಗ. ಅಷ್ಟು ಎಕರೆ ಮಕ್ಕಳು ಕೂಟ ಬರ್ತದಲ್ಲ, ಇನ್ನು ಮುಂದಕ್ಕೆ ಅಷ್ಟೂ ಕೂಡ ಇವತ್ತೇನಿದೆ ಅದೆಲ್ಲ ಚಂದ್ರಶೇಖರ್ ಅಯ್ಯರು ಚೀಫ್ ಜಸ್ಟಿಸ್ ಆದಾಗ ಮಾಡಿಕೊಟ್ಟಿದ್ದಂತೆ. ನೋಡಿ, ಇದು ನಿಜವಾದ ಸರ್, ದಯವಿಟ್ಟು ಎಕ್ಸ್ಕ್ಯೂಸು. ನೋಡಿ ಹೇಗಿದೆ ಅವರದ್ದು, ಎಂತಹ ಜೀವನ. ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ? ಎಲ್ಲ ಪ್ರಾಪರ್ಟೀಸ್, ಹಣ, ಐಶ್ವರ್ಯ, ಸಮಥಿಂಗ್ ಎಲ್ಲನೂ ಕೂಡ ಯಾರಿಗೆ ಮಾಡ್ತಾಯಿದ್ದೀವಿ? ಸ್ವಂತಕ್ಕೆ. ಸ್ವಂತದವರು ಅನ್ನೋರು ಯಾರಿದ್ದಾರೆ? ಪ್ರಶ್ನೆ ಹಾಕ್ಕೊಂಡಿದ್ದೀವ? ಸ್ವಂತದವ್ರು ಯಾರೂ ಇಲ್ಲ. ಎಲ್ಲ ಯಾರು? ಋಣಾನುಬಂಧ ರೂಪೇಣ. ಅಷ್ಟಕ್ಕೆ ನಾನು ನಿಲ್ಲಿಸ್ಕೊಳ್ತೇನೆ. ಸಮಯ ನಾನು 100% ವಿಚಾರಧಾರೆಗೆ ಬರಬೇಕು. ಆ ಋಣ ಮುಕ್ತರಾಗೋದಕ್ಕೆ ಆ ಸಾಲಗಾರರಿಗೆ ಸಾಲ ಕೊಡ್ತಾ ಇರೋ ವ್ಯವಸ್ಥೆ, ಸಾಲಗಾರ ಸಾಲ ತೀರಿಸ್ತಾ ಇದ್ದೀವಿ.
ಅಷ್ಟೇ ಇದೆಯೋ ಅವಕಾಶ, ಇನ್ನೂ ಇದೆಯೋ ನಮಗೆ ಮಾಡೋದಕ್ಕೆ? ಬೆಸೆಂಟ್ ಅವ್ರಿಗಿತ್ತೋ ಇಲ್ವೋ? ಆದರೂ ಕೂಡ ಯಾವುದಕ್ಕೆ ಮಹತ್ವ ಕೊಟ್ಟರು ಅನ್ನೋದಕ್ಕೆ ನಾನು ಜ್ಞಾಪಿಸ್ಕೊಳ್ತಾ ಇದ್ದೀವಿ ಅಷ್ಟೇ. ಇನ್ನು ಜ್ಞಾಪಿಸ್ಕೊಳ್ಬೇಕು ನಾವೆಲ್ಲ. ನೋಡಿ ಹೋಗಿ ಅವರಿಲ್ಲ, ಅವ್ರು ಮಾಡಿರೋ ಕೆಲಸ ಶಾಶ್ವತ, ಅದಕ್ಕೆ ನಾವು ಹಂಚ್ಕೊಳ್ಬೇಕು. ಬರೀ ಮಕ್ಕಳು ಮರಿ ಕೊಡಿ, ಹಾಡಬೇಕು. ಸಮಾಜಕ್ಕೆ ಸ್ವಲ್ಪ, ಸ್ವಂತಕ್ಕೆ ಉಲ್ಟಾ ಆಗ್ತಾ ಇದೆಯಾ, ಸರಿ ಹೋಗ್ತಾ ಇದೆಯಾ? ಇದನ್ನು ಯಾವ್ದು ಪರ್ಫೆಕ್ಟ್ ಮಾಡ್ಕೋಬೇಕು ಅನ್ನೋದಕ್ಕೆ ನಾನು ಈ ಥರ ಆ ಕಡೆ ಈ ಕಡೆ ಮಾಡಿದೆ. ಸಮಾಜಕ್ಕೆ ಸರ್ವಸ್ವ, ಸ್ವಂತಕ್ಕೆ ಅದು ವಿರುದ್ಧ ಆಗಿದೆ ಅಂತ ನನ್ನ ಭಾವನೆ. ಅದನ್ನು ತಾವೇ ಅವಲೋಕಿಸ್ಕೊಳ್ಳೋಣ. ಕೊಟ್ಟಿದ್ದು ಬಚ್ಚಿಟ್ಟಿದ್ದು ಇದನ್ನು ಯಾವಾಗ ಹೇಳಿದ್ದಾರೆ? ಹಾಂ ನೋಡಿ, ಅದನ್ನು ಹಾಗೆ ನಿಮ್ಮ ವಿಚಾರಧಾರೆಗೆ ನಾನು ಬಿಡ್ತಾ ಇದ್ದೇನೆ ಅದನ್ನು ಅಲ್ಲವ್ರ. ನೋಡಿ ಯಾತಕ್ಕೆ ಅಂತ ಹೇಳಿದ್ರೆ ಇದನ್ನು ನಾವು ಜ್ಞಾಪಿಸ್ಕೊಳ್ಬೇಕು. ಯಾವುದು ಏನು ತೊಗೊಂಡು ಹೋಗ್ತೀವಿ, ಎಷ್ಟು ಚೆನ್ನಾಗಿ ಹೇಳ್ಬಿಡ್ತೀವಿ, ಏನಿಲ್ಲಪ್ಪ, ಏನಿಲ್ಲ. ಆದರೂ ಏನೂ ತೊಗೊಂಡೋಗಲ್ಲ ಅನ್ನೋದನ್ನು ಎಲ್ಲ ಇದು ನಿಜವಾದ ಒಂದು ವಿಚಾರಧಾರೆಗೆ ಒಂದು ಫಸ್ಟ್ ಕಾನ್ಸೆಪ್ಟ್ ಅಂತ ನಾನು ಅಂದ್ಕೊಳ್ತೇನೆ. ಇಂತಹ ವಿಚಾರಕ್ಕೆ ನಾವು ಧಾರೆ ಎರಿಬೇಕು, ವಿಚಾರಧಾರೆ ಅಂತ ಹೇಳ್ತಾರೆ. ಹಾಗೆ ನಿಜವಾಗ್ಲೂ ಕೂಡ ಅವರು ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಸರಿ ಕೊಟ್ಟಿರುವಂತಹ ಥಿಯಾಸಫಿ ವಾಣಿ ಏನಿದೆ, ಇದರಲ್ಲಿ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಕರ್ಮ ಅನ್ನೋದ್ರ ಬಗ್ಗೆ ನಾವು ಅಷ್ಟು ಅನೇಕ ಪುಸ್ತಕಗಳನ್ನ ಓದಿದ್ದೀವಿ. ಕರ್ಮ ಅನ್ನೋ ಬುಕ್ಸಲ್ಲಿ ರುಕ್ಮಿಣಿ ಕೃಷ್ಣಮೂರ್ತಿ ಅಮ್ಮನವರು ಮತ್ತು ಅನೇಕರು ಬರೆದ ಭಾಳಷ್ಟು ಎಡಿಷನ್ಸ್ ಇದೆ. ಅದ್ರ ಜೊತೆಗೆ ಈ ಸರಿ ಕೊಟ್ಟಿರುವಂತಹ ಬೆಸೆಂಟ್ ಅಮ್ಮ ಬರೆದಿರೋದನ್ನು ಸುಬ್ರಹ್ಮಣ್ಯ ಅವರು ಕನ್ನಡ ಅನುವಾದ ಮಾಡಿದ್ದಾರೆ, ಟ್ರಾನ್ಸ್ಲೇಟು. ಅದನ್ನು ದಯವಿಟ್ಟು ಓದಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಬರೆದಿದ್ದಾರೆ. ಅದರಲ್ಲಿ ಬ್ರೀಫ್ ಆಗಿ ತೆಗೆದುಕೊಂಡು ಕಾನ್ಸೆಪ್ಟನ್ನು ನಿಲ್ಲಿಸಿದ್ದಾರೆ. ಅದ್ಭುತವಾದಂತಹ ವಾಕ್ಯಗಳು ಅಲ್ಲಿ ಹೇಳ್ತಾರೆ. ಅದಮ್ಯ ಚೇತನ, ಅದಕ್ಕೆ ಅದನ್ನು ತಗೊಳ್ತಾ ಇದ್ದೀನಿ. ಅದಮ್ಯ ಚೇತನ, ಇದು ಸಾರ್ಥಕತೆಯ ಬದುಕು. ಗೊತ್ತಿಲ್ಲ, ಹೀಗೆ ಇಲ್ಲಿದ್ದೀವಿ, ಇಂಥ ಅವಕಾಶ ಸಿಕ್ಕಿದೆ, ಸೊಸೈಟಿನಲ್ಲಿ ಇದ್ದೀವಿ, ನೆಕ್ಸ್ಟ್ ಗೊತ್ತಿದೆಯಾ? ಹೀಗೆ ಎಲ್ಲ ಸೇರ್ಕೊಳ್ತೀವ? ಈ ಯಾರ್ಯಾರು ಯಾವ್ಯಾವ ಉಪಲೋಕ ತತ್ವಗಳಲ್ಲಿರ್ತೀವೋ ಗೊತ್ತಿಲ್ಲ. ಬೆಸೆಂಟ್ ಅಮ್ಮನವರು ಗ್ರಂಥಗಳ ಬಗ್ಗೆ ಹೇಳೋದಕ್ಕೆ ಹೋಗುವಾಗ ನೆನೆಸ್ಕೊಂಡಿದ್ದು. ಏನ್ಷಿಯನ್ಸ್ ವಿಸ್ಡಮ್ ಅಂತ ಸನಾತನ ವಿದ್ಯೆಯನ್ನು ಗ್ರಂಥದಲ್ಲಿ ಬರಿತಾ ಹೋಗ್ತಾರೆ ಬೆಸೆಂಟ್ ಅಮ್ಮನವರು. ಯಾವ್ಯಾವ ಉಪಲೋಕ ತತ್ವಗಳಲ್ಲಿ ನಾವು ಎಲ್ಲೆಲ್ಲಿ ಹೇಗೆ ಇರ್ತೀವೋ ಗೊತ್ತಿಲ್ಲ. ಯಾಕೆ ಸಾಧನೆ ಝೀರೋ. ಹೇಳ್ತಾ ಇದ್ರು ನಮ್ಮ ನರಸಿಂಗರಪ್ಪನವ್ರು. ನಾನು ಅಲ್ಲಿ ಕೂಡ ಹೇಳಿದೆ, ಹಾಸನಲ್ಲಿ ಬರ್ತೀವಿ, ಓದ್ತೀವಿ, ಕೇಳ್ತೀವಿ, ತಿಳ್ಕೊಳ್ತೀವಿ, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಭಾಳ ಚೆನ್ನಾಗಿತ್ತು ಅಂತ ಹೀಗೆ ಹೇಳ್ಬಿಟ್ಟು ಹೊರಟೋಗ್ತೀವಿ. ದಯವಿಟ್ಟು ಕ್ಷಮಿಸಬೇಕು. ನನ್ನ ಇನ್ಕ್ಲೂಡ್ ಮೀ, ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆ ಅದು ತುಂಬ ಇಷ್ಟ ಆಯ್ತು ಅದು ಅವ್ರು ಹೇಳಿದ ಅಂಥದ್ದು. ಅಷ್ಟಕ್ಕೆ ಮೀಸಲ ಇವರೆಲ್ಲ ಹಾಗೆ ಇದ್ಬಿಟ್ರಾ? ನಮ್ಮಲ್ಲಿ ನಾವು ಇನ್ಸ್ಪೈರ್ ಬರಬೇಕು. ಅಟ್ಲೀಸ್ಟ್ ಬೆಳಗ್ಗೆ ಹೇಳ್ತಿದ್ರು ನಮ್ಮ ನಿರ್ದೇಶಕರು, ಇನ್ನು ಮುಂದಾದರೂ ಕೂಡ ಸೂಕ್ತಿನಲ್ಲಿ ಹೇಳ್ತಾ ಇದ್ರಲ್ವ, ಟೈಮ್ ಹೋಯ್ತು, ಫಾಸ್ಟ್ ಈಸ್ ಫಾಸ್ಟ್. ಪ್ರೆಸೆಂಟ್ ಮೂಮೆಂಟ್ ಏನಿದೆ, ಈ ಕ್ಷಣ ನನ್ನದು ಅಷ್ಟೇ. ಈ ಕ್ಷಣದಲ್ಲಿ ಏನು ಮಾಡಬೇಕೋ ಇಂತಹ ಸ್ಥಿತಿಗೆ ನಮ್ಮನ್ನು ನಾವು ನಿಲ್ಲಿಸ್ಕೊಳ್ಬೇಕು. ಆ ಥರ ವಿಚಾರಧಾರೆಯಲ್ಲಿ ಅವ್ರು ನೋಡ್ತಾ ಹೋದರೆ ಅವ್ರ ಸ್ಟೋರಿ ಗೊತ್ತಿದೆ. ಫ್ರಾಂಕ್ ಬೆಸೆಂಟ್ರ ಪರಿಚಯ ಆಗ್ತದ, ವಿವಾಹ ಆಗ್ತದ, ಮಕ್ಕಳು ಆಗ್ತಾರೆ. ನೋಡಿ, ಆಸ್ತಿಕರಾದರೂ ನಾಸ್ತಿಕರಾಗಿಬಿಟ್ರು ಸ್ಥಿತಿಗೆ ಬಂದರು. ಹೇಗೆ ದೇವರು ಎಲ್ಲಿದ್ದಾನೆ? ಒಂದು ಮಗುವಿಗೆ ಅಲ್ಲಿ ಅವ್ರ ವಿಚಾರಧಾರೆಗೆ ನಾವು ಆ ಕಾನ್ಸೆಪ್ಟ್ ಇಟ್ಕೊಳ್ಬೇಕು. ದೇವರೇ ಇಲ್ಲ ಅನ್ನೋ ಕ್ರಿಶ್ಚಿಯಾನಿಟಿನಲ್ಲಿ ಇದ್ದಂಥವರು ಅಷ್ಟು ಆ ಮಿಸ್ ಮೇರಿಯಟ್ ಅವರಿಂದ ಅಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ದಂತಹ ಬೆಸೆಂಟಮ್ಮ ಬಿಡಿ ಅನೇಕ ಕ್ಷೇತ್ರಗಳು ಅಲ್ಲಿ ಸ್ಟಾರ್ಟಿಂಗ್ ಆ ಫ್ರಾಂಕ್ ಬೆಸೆಂಟ್ರವರಿಂದ ಆ ಮಗುಗಳು ನೋಡಿ ಆ ನಾಯಿ ಕೆಮ್ಮಂತಾರೆ. ಅದನ್ನು ನೋಡಿಬಿಟ್ಟು ಈ ದೇವರೇ ಇದ್ದಿದ್ದೆ, ಆದರೆ ಈ ಮಗುಗೆ ಇಷ್ಟೊಂದು ಶಿಕ್ಷೆ ಯಾಕೆ ಕೊಡ್ತಾರೆ? ದೇವರು ಇದ್ದಾನಲ್ವ, ಇದ್ರೆ ಈಗ ಏನೋ ಹರಿದೆ ಮಗು ಅಲ್ವಾ, ದೊಡ್ಡವ್ರಿಗಾದರೆ ಬಿಡು ಪಾಪ ಏನೇನೋ ಮಾಡ್ಕೊಂಡಿದ್ದಾರೆ. ಆ ಏನೋ ಹರಿಯದ ಮಗುಗೆ ಯಾಕಿದು ಸ್ಥಿತಿ? ಅಲ್ಲಿಂದ ವಿಚಾರಧಾರೆ ಸ್ಟಾರ್ಟ್ ಆಗ್ತದೆ ಅವರದ್ದು. ನೆಕ್ಸ್ಟ್ ನಮಗೆ ಗೊತ್ತಿದೆ, ಅದರಿಂದ ನಾವು ಹೇಳ್ತೀವಿ ಮಾಮೂಲಿ ಬೆಸೆಂಟ್ ಅಮ್ಮನೇ ವಿಚ್ಛೇದನ ಕೊಟ್ಬಿಟ್ರೋ ಅಲ್ಲಿಗೆ ಹೋಗ್ತೀವಿ. ನಮ್ಮದೆಲ್ಲ ಈ ಥರದ್ದೆಲ್ಲ ನೆಗೆಟಿವ್ಸ್ ತೊಗೊಂಡು ಹೋಗೋದು. ನೋಡಿ ಹೇಗಿದೆ ನಾವು ತೊಗೊಳ್ಳೋ ವಿಚಾರಧಾರೆಗೂ ಅವ್ರು ಮಾಡೋ ವಿಚಾರಧಾರೆಗೂ. ಅವ್ರು ಯಾತಕ್ಕೋಸ್ಕರ ಮಾಡಿದ್ರು, ಏನಕ್ಕೋಸ್ಕರ ಮಾಡಿದ್ರು ಅಂತ ನಾವು ನೋಡೋದಿಲ್ಲ. ಹಾಗೆಯೇ
ಅಂತಹ ಒಂದು ಸ್ಥಿತಿಯಿಂದ ಇವತ್ತು ಬೆಸೆಂಟ್ ಮಾತೇ ಆದರು. ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಸ್ಟಾರ್ಟಿಂಗ್ ಪದಾರ್ಪಣೆ ಮಾಡಿದ್ದು ಹೇಗೆ ಅಲ್ಲಿ ಹೇಳ್ತಾರೆ. 1893ಕ್ಕೆ ಭಾರತಕ್ಕೆ ಬಂದಾಗ ಬೆಸೆಂಟ್ ಅಮ್ಮನವ್ರು ನೋಡಿದ್ದೇನು ಅಂತ ನಾನು ಆಗಲೇ ಕೂಡ ಹೇಳಿದರು. ಈ ಆಧ್ಯಾತ್ಮ ನಿಧಿಗಳಾದ ಭಾರತೀಯರು ಅಂತ ಬಳಸ್ತಾರೆ. ಆಧ್ಯಾತ್ಮದ ನಿಧಿಗಳಂತೆ ನಾವೆಲ್ಲ. ಇದು ಹೇಗೆ ಬಂದಿದೆ? ಗಿಫ್ಟ್ ಬೈ ಬರ್ತ್ ಬಂದಿದೆ ಇದು. ನಾವು ಭಾರತೀಯರು ಇಂಡಿಯನ್ಸ್ ಅಂದ ತಕ್ಷಣವೇ ಆಧ್ಯಾತ್ಮದ ನಿಧಿಗಳಂತೆ. ಬಟ್ ಏನಾಗಿದ್ದೇವೆ ಅಂತ ನಮ್ಮ ವಿಚಾರಧಾರಕ್ಕೆ ಬಿಟ್ಬಿಡೋಣ ಅಂತೆ. ಓಕೆ, ಅವ್ರು ಹೇಳ್ತಾರೆ, ಆ ವಾಕ್ಯನ ಗಮನಿಸ್ಕೊಳ್ಳಿ ಎಷ್ಟು ಚಂದ ಹೇಳ್ತಾರಂತ. ಬ್ರಹ್ಮವಿದ್ಯೆಯನ್ನು ಬಂದಾಗ ಅವರು ಒಂದು ಬೋಧಿಸೋದಕ್ಕೆ ಬೆಸೆಂಟಮ್ಮ ಇಂಡಿಯಾಗೆ ಬಂದಾಗ ಆಧ್ಯಾತ್ಮ ನಿಧಿಗಳಾದ ಭಾರತೀಯರು ರಸ್ತೆಗಳಲ್ಲಿ ದಟ್ಟ ದರಿದ್ರರಾಗಿ ಹರೆ ಬೆತ್ತಲೆಯಲ್ಲಿ ಅಲೆಯುತ್ತಿರೋದನ್ನು ನೋಡಿ ಮಮ್ಮಲ ಮರುಗಿದರು ಅಂತ ಅವರು. ಏನಪ್ಪ ಇಂತಹ ಆಧ್ಯಾತ್ಮ ನಿಧಿಗಳಾಗಿರುವಂತಹ ನಮ್ಮ ಭಾರತೀಯರು ಈ ಸ್ಥಿತಿಗೆ ಹೋಗಿದ್ದಾರೆ ಅಂದ ತಕ್ಷಣ ಮೊದಲನೇ ಕೆಲಸ ಅವ್ರ ವಿಚಾರಧಾರೆಗೆ ಬಂದ ತಕ್ಷಣ ಅವ್ರು ಮಾಡಿದ್ರು, ಮಡ್ರಾಸ್ ಸ್ಟ್ಯಾಂಡರ್ಡ್ ಅಮ್ಮ ಪತ್ರಿಕೆಯನ್ನು ಕೊಂಡ್ಕೊಂಡು ಅದನ್ನು ನ್ಯೂ ಇಂಡಿಯಾ ಅಂತ ಹೆಸರಿಡ್ತಾರಂತೆ. ನೋಡಿ, ಅದು ನನಗೆ ಗೊತ್ತಿದ್ದಿಲ್ಲ, ಇದು ಓದಕ್ಕೆ ಗೊತ್ತಿತ್ತು, ಬಟ್ ಇಂತಹ ಡೆಪ್ತ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ಮಡ್ರಾಸ್ ಸ್ಟ್ಯಾಂಡರ್ಡನ್ನು ಪತ್ರಿಕೆಯನ್ನು ತೆಗೆದುಕೊಂಡು ನ್ಯೂ ಇಂಡಿಯಾ ಅಂತ ಹೆಸರಿಟ್ಕೊಂಡು ಅವರೇ ಸಂಪಾದಕರಾಗಿ ಅವರು ಮೊದಲು ಏನಂತ ಬರೆದ್ರಂತೆ ಗೊತ್ತಾ? ಬರೆದಿದ್ದೇನು ಅವರು ಮೊದಲು ಬ್ರಿಟನ್ನಿನಲ್ಲಿ ಮಾತ್ರ ಜನತಂತ್ರವಿರಬೇಕು, ಆದರೆ ಭಾರತದ ಜನತೆಗೆ ಅದು ಬೇಡ ಎನ್ನುವ ಬ್ರಿಟಿಷರ ದ್ವಿವಿಧ ನೀತಿಯನ್ನು ಕಟುವಾಗಿ ಖಂಡಿಸಿದರು. ಅದಕ್ಕೋಸ್ಕರನೇ ಏನು ಮಾಡಿದ್ದು, ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣೆಗಾಗಿಯೇ ಕಾಮನ್ವೀಲ್ ಎಂಬ ವಾರಪತ್ರಿಕೆಯನ್ನು ಮಾಡ್ತಾರಂತ. ನೋಡಿ ಹೇಗಿದೆ. ಆ ಧಾರ್ಮಿಕ ಸುಧಾರಣೆ ಮತ್ತು ಸಾಮಾಜಿಕ ಒಂದು ಎಚ್ಚರಿಕೆಯನ್ನು ಕೊಡೋದಕ್ಕೆ ಒಂದು ಪತ್ರಿಕೆಯ ಮೂಲಕ ನಡೆಸ್ತಾ ಹೋಗ್ತಾರೆ. ಅದಕ್ಕೆ ಮುಂದಕ್ಕೆ ಹೇಳ್ತಾರೆ ನೋಡಿ, ಎಂತಹ ಒಂದು ವಿಚಾರಧಾರೆ. ಇವತ್ತು ನಾವೇನು ಪಡಿತಾ ಇದ್ದೀವಿ ಅದನ್ನು ನಿರ್ದೇಶಕರು ಕೂಡ ಹೇಳಿದರು. ಆ ಕ್ರೆಡಿಟ್ ಆ ವಿಚಾರಧಾರೆಯ ಆ ಸ್ಥಿತಿಗೆ ಯಾವ ಮಟ್ಟಕ್ಕೆ ಕರೆದುಕೊಂಡು ಹೋಯಿತು ಅಂತೇಳಿ. ಇದು ಮೊದಲನೇದಾಗಿ ನಮ್ಮಲ್ಲಿ ಆ ಜಾಗೃತಿಯನ್ನು ಮಾಡೋದಕ್ಕೆ ಅವ್ರು ಕೊಟ್ಟಂತಹ ವಿಚಾರಧಾರೆ. ಇನ್ನು ಮುಂದೆ ಅವ್ರು ನೋಡ್ತಾ ಹೋದರೆ ಸಮಯ ಇಲ್ಲದೆ ಇರೋದ್ರಿಂದ ಬ್ರೀಫಾಗಿ ನೋಡೋಣ. ಅಷ್ಟು ವರ್ಷ, ಅಷ್ಟೊಂದು ಸಾವಿರಾರು ಉಪನ್ಯಾಸಗಳು, ನೂರಾರು ಗ್ರಂಥಗಳನ್ನು, ಅಷ್ಟು ಅದ್ವಿತೀಯ ಜೀವನವನ್ನು ಒಂದು ಗಂಟೆ ಎಲ್ಲ ಒಂದು ಜನ್ಮದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ? ತಿಳ್ಕೊಳ್ಳೋಕ್ಕಾಗ್ತದಾ? ಇನ್ನು ಬದುಕೋದಕ್ಕೆ ಮುಂದಿನ ನಮ್ಮ ವಿಚಾರಧಾರೆಗೆ ನಾನು ಬಿಡ್ತಾ ಇದ್ದೇನೆ. ಅವ್ರು ಹೇಳ್ತಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ, ಅದಲ್ದಿರ ಜಾತಿ ಪದ್ಧತಿಯನ್ನು ಜಾತ್ಯತೀತವಾಗಿಸೋದಕ್ಕೆ ಶ್ರಮಿಸ್ತಾರೆ. ಹರಿಜನ ವಿದ್ಯಾಭ್ಯಾಸ, ಹರಿಜನರಿಗೆ ಆವಾಗ ವಿದ್ಯೆಯನ್ನು ಹೇಳ್ಕೊಡ್ತಿರ್ಲಿಲ್ಲ. ನೋಡಿದ್ದೀವಲ್ಲ ಗುರುಕುಲಗಳಲ್ಲಿ ರಾಜರ ಮಕ್ಕಳುಗಳಿಗೆ ಅಂಥವ್ರಿಗಷ್ಟೇ ವ್ಯವಸ್ಥೆ ಇದ್ದಿದ್ದು. ಅವ್ರಿಗೆ ವಿದ್ಯಾಭ್ಯಾಸ ಇರಲಿಲ್ಲ. ಎಲ್ರಿಗೂ ಕೂಡ ಹಕ್ಕಿದೆ, ಎಲ್ಲರೂ ವಿದ್ಯೆಯನ್ನು ಕಲಿಬೇಕು ಅಂತೇಳ್ಬಿಟ್ಟು ಹರಿಜನರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಮಹಿಳೆಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾರೆ. ಮಹಿಳೆಯರೆಲ್ಲ ನಾವು ಕೇಳಿದ್ದೇವೆ, ಮಹಿಳೆ ಒಬ್ಬಳು ಕಲಿತಾರೆ, ಇಡೀ ಒಂದು ಶಾಲೆಯನ್ನೇ ತೆರೆದ. ಅಂದರೆ ನಾವು ಇದನ್ನು ದಯವಿಟ್ಟು ಕ್ಷಮಿಸಬೇಕು. ಮಹಿಳೆಯರಿಗೆ ನನ್ನ ಹಂಬಲ್ ರಿಕ್ವೆಸ್ಟ್, ನಾವು ಅರ್ಥ ಮಾಡ್ಕೊಳ್ಬೇಕಮ್ಮ. ಒಂದು ಕುಟುಂಬ ಆಗಲಿ, ಇಡೀ ವಿಶ್ವವನ್ನೇ ಒಬ್ಬರೇ ಬೆಸೆಂಟಮ್ನವರಲ್ವ, ಒಬ್ಬರಿಗೆ ಯಾವ್ದು ಸಾಧ್ಯ? ಎಲ್ಲ ವಿಶ್ವೇಶ್ವರಯ್ಯ ಒಬ್ಬರೇ, ವಿವೇಕಾನಂದ್ರ ಒಬ್ಬರೇ, ಸೋ ಎಕ್ಸ್ಟ್ರಾಡಿನರಿ, ಕೋಟಿಗೊಬ್ಬರು ಅಂತಾರಲ್ವ, ಅವರೆಲ್ಲ ಒಬ್ಬೊಬ್ಬರೇ ಎಂಥ ಸಾಧನೆ ಮಾಡಿ ಹೋಗಿದ್ರು. ನಾವು ಒಬ್ಬೊಬ್ಬರು ಒಂದು ಕುಟುಂಬವನ್ನು ಆ ನಿಟ್ಟಿನಲ್ಲಿ ಆಧ್ಯಾತ್ಮಿಕ ಕುಟುಂಬಗಳನ್ನಾಗಿ ಮಾಡಿದ್ರೆ ಸಾಕಿಲ್ವ? ಅದಕ್ಕಿಂತ ಗಿಫ್ಟ್ ಬೇಕಾ? ಕೋಟಿ ಹಣ ಮಾಡೋ ಮಗ ಬೇಕಾ? ಇಂಜಿನಿಯರು ಫಾರಿನ್ನಲ್ಲಿರಬೇಕಾ? ಅಮೇರಿಕಾದಲ್ಲಿ ಇರಬೇಕಾ? ಡಾಕ್ಟ್ರ್ ಆಗಬೇಕಾ? ಡಾಕ್ಟರ್ ಮ್ಯಾನ್ ಶುಡ್ ಮೇಕ್ ಎ ಮ್ಯಾನ್, ನಾಟ್ ಇಂಜಿನಿಯರ್, ಡಾಕ್ಟರ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಮ್ಯಾನ್ ಶುಡ್ ಮೇಕ್ ಎ ಮ್ಯಾನ್. ಅಂಥ ಮಗುನ ಕೊಡಬೇಕು ಪ್ರಪಂಚಕ್ಕೆ. ಯಾವಾಗಲೂ ಇದು ವಾಕ್ಯ ನಾನು ಹೇಳಲೇಬೇಕನ್ನಿಸ್ತಿರುತ್ತೆ ನನಗೆ. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಮಗುನ ಬೆಳೆಸ್ಬೇಕು ನಾವು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ, ಇದು ಕಾನ್ಸೆಪ್ಟ್ ಬರಬೇಕು. ಮಗು ಪ್ರಪಂಚಕ್ಕೆ ಕೊಡೋ ಗಿಫ್ಟು, ಪ್ರಪಂಚ ಬೇಕಾದಷ್ಟು ಗಿಫ್ಟ್ ಕೊಡ್ತಾ ಇದೆ. ಇಂಥ ಒಬ್ಬೊಬ್ಬರು ಮಾತೆಯರಾದರೆ ಒಂದು ಕುಟುಂಬಗಳ
ಒಬ್ಬ ತಾಯಿ ಕಲಿತ್ರೆ ಶಾಲೆ ತೆರೆದಂಗೆ ಅಂತೇಳಿದ್ರೆ ಇಡೀ ಕುಟುಂಬವನ್ನೇ ಮಾಡಿದ್ರೆ ಇಡೀ ವಿಶ್ವ ಹೇಗಿರ್ಬೋದು ಅಂಥೇಳಿ. ಆಧ್ಯಾತ್ಮ ಕುಟುಂಬ ಆಗೋದ್ರಲ್ಲೇನು ಹೆಚ್ಚುಗಾರಿಕೆ ಇದೆಯೇನು? ಇಂತಹ ವಿಚಾರಧಾರೆಗಳನ್ನು ಬೆಳೆಸ್ಕೊಳ್ಬೇಕು. ನಮಗಿದೆಲ್ಲ ಸ್ಪಿರಿಟನ್ನು ಕೊಡಬೇಕು. ಅವ್ರು ಏನು ಮಾಡಿದ್ರು, ಇನ್ನೊಂದು ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟಿದ್ದು. ನಾವು ವಿದ್ಯಾಭ್ಯಾಸ ಕಲ್ತ್ಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ 50% ಬೇಕಂತೇಳಿ 50% ತಗೊಂಡು ಅಲ್ಲಿಗೆ ಹೋಗ್ಬಿಟ್ರೆ ಅದೇ ಬೇರೆ ಆಗಿಬಿಡತ್ತೆ. ಈಗ ಏನು ಕೊಟ್ಟಿದ್ದಾರೆ ಮಹಿಳೆಯರಿಗೆ ವಿಶೇಷವಾಗಿ ತಂದೆ ಮನೆಯದು, ತಂದೆ ಪ್ರಾಪರ್ಟಿಗೆ ಹಕ್ಕು ಅಂತ ಕೊಟ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ನಮ್ಮ ಅತ್ತೆ ಕೇಳ್ಕೊತಾ ಇದ್ವಿ. ಏನ್ರಿ ಉಪನ್ಯಾಸ ಇದು? ಕೊಡಲಿ ಅಲ್ಲ, ಅದು ಹೇಳಿದ ಮಹಿಳೆಯರ ವಿದ್ಯಾಭ್ಯಾಸದಿಂದ ಏನಾಗ್ತಿದೆ ಅನ್ನೋದಕ್ಕೆ. ಮತ್ತು ಅಲ್ಲಿಗೆ ಬಿಡೋಣ, ಅದನ್ನು ನಮ್ಮ ಮಗಳ ವಿಚಾರಧಾರೆಗೆ ಬಿಡೋಣ. ಯಾವುದಕ್ಕೋಸ್ಕರ ಈ ವಿದ್ಯಾಭ್ಯಾಸಕ್ಕೆ ಮಹಿಳೆಗೆ ಪ್ರೋತ್ಸಾಹ ಕೊಟ್ಟರು ಅಂಥೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ವಿಚಾರಧಾರೆಯಲ್ಲಿ ತೊಡಗಿಸ್ಕೊಳ್ಳೋಣ ಅಂತ ಹೇಳ್ತಾ ಮುಂದೆ ಬರೋಣ. ಬಾಲ್ಯ ವಿವಾಹ ಪದ್ಧತಿಯನ್ನು ಖಂಡಿಸಿದರು ನೋಡಿ. ಬಾಲ್ಯ ವಿವಾಹದ ಪದ್ಧತಿ ಇತ್ತು, ಸತಿ ಸಹಗಮನ ಪದ್ಧತಿ ಇತ್ತು, ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತೃಭಾಷೆಯಲ್ಲಿಯೇ ನಡೆಯಬೇಕು. ಆ ವಾಕ್ಯಗಳನ್ನು ನೋಡಿ, ಅವರದ್ದೇ ವಾಕ್ಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತೃಭಾಷೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ತಮ್ಮ ಮಾತೃಭಾಷೆಯಲ್ಲಿಯೇ ನಡೆಯಬೇಕು, ಇಲ್ಲವಾದಲ್ಲಿ ಮಕ್ಕಳ ಮನಸ್ಸು ಮುದುಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಅದಕ್ಕೋಸ್ಕರ ಮಕ್ಕಳಲ್ಲಿ ಸೇವಾ ಭಾವನೆ ಹಾಗೂ ಸಹೋದರ ಭಾವನೆಯನ್ನು ಬೆಳೆಸೋದಕ್ಕೋಸ್ಕರ ಸ್ಕೌಟ್ ಚಳುವಳಿಯನ್ನು ಪ್ರಾರಂಭ ಮಾಡಿದ್ರು. ಸ್ಕೌಟ್ಸ್ ಮಾಡಿದ್ದು ಬೆಸೆಂಟಮ್ಮನವರು. ಯಾತಕ್ಕೋಸ್ಕರ? ಮಕ್ಕಳ ಮನಸ್ಸು ಮುದುಡ್ತದೆ. ಇವತ್ತು ನೋಡಿ ಮಕ್ಕಳ ಮನಸ್ಸು ಏನಾಗಿದೆ, ನಾವು ಹರಳಿಸ್ತಾ ಇದ್ದೀವಾ? ಫಸ್ಟ್ ರ್ಯಾಂಕ್ ಬಾ, ಫಸ್ಟ್ ರ್ಯಾಂಕ್ ಬಾ, ಫಸ್ಟ್ ಕ್ಲಾಸ್ ಬಾ, ಫಸ್ಟ್ ಕ್ಲಾಸ್ ಬಾ. ಯಾಕೆ 99 100 ಹಾಕಿಲ್ಲ, ಇನ್ನೊಂದು ಯಾಕೆ ಹೋಯ್ತೋ ಹಿಡ್ಕೊಂಡು ಕೂತ್ಕೊಳ್ತೀವಿ ಮಕ್ಕಳಿಗೆ. ಹಾಗಿದ್ದಾರೆ ಇವತ್ತು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಅಷ್ಟೇ ಮನುಷ್ಯರಾಗಿದ್ದಾರಾ? ಮಾನವೀಯ ಮೌಲ್ಯನ ತುಂಬಿರುವಂಥ ಮಕ್ಕಳಾಗಿದ್ದಾರಾ? ಹೇಳ್ತೀವಿ ನಮ್ಮ ಮಕ್ಕಳ ಹಾಗೆ ಹೀಗೆ. ಬೆಳೆಸಿದ್ದು ಯಾರು ಆ ಥರ ಮಕ್ಕಳನ್ನ? ಡಾಕ್ಟ್ರ್ ಆಗಿದ್ದಾರಲ್ಲ, ನಾವು ಅಂದ್ಕೊಂಡಂಗೆ ಇಂಜಿನಿಯರ್ ಆಗಿದ್ದಾರಲ್ಲ, ಏನೆಲ್ಲ ಆಗಿದ್ದಾರೆ ಅಷ್ಟೇ ತಾನೇ. ಅದನ್ನು ನಮ್ಮ ವಿಚಾರಧಾರೆಗೆ ಬಿಡ್ತೇನೆ, ಯಾಕೋ ಗೊತ್ತಿಲ್ಲ, ಈ ಥರನೇ ಬರ್ತಾ ಇದೆ ನೋಡಿ. ಅವ್ರು ಹೇಳ್ತಾರೆ ಯಾವ ರೀತಿಯಾದಂತಹ ಒಂದು ಭಾವನೆಯನ್ನು ಬೆಳೆಸ್ಕೊಳ್ಬೇಕಂತ, ಅದು ಹೊರಗಡೆ. ಆಮೇಲೆ ಬೆಂಕಿ ಕಡ್ಡಿ ಕಾರ್ಖಾನೆಯಲ್ಲಿ ಬಾಲ ಕಾರ್ಮಿಕರನ್ನ ಬಳಸ್ಕೊಳ್ತಾ ಇದ್ರಂತೆ. ಸಮಯ ನೋಡ್ಬೇಕು ನಾನು. ಬೆಂಕಿ ಕಡ್ಡಿ ಕಾರ್ಖಾನೆಯಲ್ಲಿ ಬಾಲ ಕಾರ್ಮಿಕರನ್ನ ಬಳಸ್ಕೊಳ್ತಾ ಇದ್ರಂತೆ, ಚಿಕ್ಕ ಚಿಕ್ಕ ಮಕ್ಕಳನ್ನ ಕೆಲಸಕ್ಕೆ. ಇವತ್ತು ನೋಡ್ತೀವಲ್ಲ, ಇದು ಈಗ ಮಾಡಿ ಅದು ಬೆಸೆಂಟಮ್ಮ ಮಾಡಿದ್ದು. ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು, ಆದ್ದರಿಂದ ಅವ್ರನ್ನ ಕರ್ಕೊಂಡು ಬಂದು ಕೆಲಸಕ್ಕೆ ಗುಲಾಮಗಿರಿಯಾಗಿ ಇಟ್ಕೊಳ್ತಿದ್ದಾರೆ ಅಂತಬಿಟ್ಟು ಅವತ್ತೇ ಅವರು ಅದಕ್ಕೆ ಚಳುವಳಿಯನ್ನು ಮಾಡ್ತಾರೆ ನೋಡಿ. ಅದು ಎಂತಹ ಹೊಂದಿದ್ದು, ಎಷ್ಟು ಅಲ್ಲಿ ಅವ್ರ ವಿಚಾರಧಾರೆ ಆ ಮಕ್ಕಳಲ್ಲಿ ಮೌಲ್ಯವನ್ನು ಬೆಳೆದಂತಹ ದೊಡ್ಡ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳುವಂತಹ ಮಗು ಇವತ್ತು ಜೀತ ಪದ್ಧತಿಯಲ್ಲಿದೆ ಅಂತ ಹೇಳಿಬಿಟ್ಟು ಅಂತಹ ಒಂದು ಕಾರ್ಯಕ್ಕೆ ತನ್ನನ್ನು ತೊಡಗಿಸ್ಕೊಳ್ತಾರೆ. ಜೊತೆಗೆ ಈ ಮಧ್ಯದಲ್ಲೇ ನಾನು ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂತ ಹೇಳಿದ್ರೆ, ಬೆಸೆಂಟ್ರವರು ಹಿಂದೂ ಸಂಸ್ಕೃತಿಯ ಪರಮಧ್ಯೇಯಗಳು ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅವರು ಒಂದೊಂದು ಗ್ರಂಥಗಳನ್ನು ನಮಗೇನು ಸಮಯ ಹೋಗಲ್ಲ ಅಂತ ಏನೇನೋ ರೂಢಿಸ್ಕೊಳ್ತಾ ಇದ್ದೀವಲ್ಲ, ಯಾಕೆ ವೈ? ದಯವಿಟ್ಟು ಕ್ಷಮಿಸಿ ಮತ್ತೆ ಹೇಳ್ತೀನಿ, ನಂಗೆ ಅರ್ಥ ಆಗ್ತಿಲ್ಲ. ಈ ಪುಸ್ತಕಗಳನ್ನ ಓದೋಕ್ಕೆ ಸಮಯ ಇದೆಯಾ ಅಂತ ನೋಡ್ಕೊಳ್ಬೇಕಲ್ವಾ? ಎಷ್ಟು ಗ್ರಂಥಗಳಿದೆ. ನಾನು ಸೇರಿಸ್ಕೊಂಡು ಹೇಳ್ತೀನಿ, ಬೇಕಾದಷ್ಟು ಡೈಲಿ ಎಷ್ಟು ಸಮಯ ನಾವು ಧಾರಾವಾಹಿಗಳಿಗೆ ಕೊಡ್ತಾ ಇದ್ದೀವಿ? ದಯವಿಟ್ಟು ಕ್ಷಮಿಸಬೇಕು, ಕೊಡಿ. ಮನೋರಂಜನೆ ಬೇಕು ಮನುಷ್ಯನಿಗೆ, ಬೇಡ ಅಂತೇಳಿ. ಬೆಳಗ್ಗೆ ನಮ್ಮ ಸಹೋದರರ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ, ನಮ್ಮ ಮಗ ಅರ್ಧ ಗಂಟೆ ಮೊಬೈಲ್ ಕೇಳ್ತಾನೆ ಅಂತ. ಮಗು ಅರ್ಧ ಗಂಟೆ ಮೊಬೈಲ್ ಕೇಳುತ್ತೆ ಅಂದರೆ ನಾವು ಎಷ್ಟು ಗಂಟೆ? ಅದು ನಮ್ಮ ವಿಚಾರಧಾರೆಗೆ ಬಿಟ್ಬಿಡ್ತೇನೆ. ನೋಡಿ, ಹೀಗೆ ನೋಡ್ತೀವಿ, ಹೊರಟೋಗ್ಬಿಡ್ತೀವಿ. ಆದರೆ ಇದು ಜ್ಞಾನ ಸಂಪತ್ತು, ಅದು ಜನ್ಮಕ್ಕೂ ಬರುವಂತಹ ಬೆಳವಣಿಗೆಯ ಹಂತಕ್ಕೆ ಕರೆದುಕೊಂಡು ಹೋಗುವಂತಹ ಸಂಪಾದನೆ. ಅದನ್ನು ನಾವೇ ಸಂಪಾದಿಸಬೇಕಂತ ಹೇಳ್ತಾ ಮುಂದೆ ಅವರು ಅದರಲ್ಲಿ ಹೇಳ್ತಾರೆ, ಹಿಂದೂ ಸಂಸ್ಕೃತಿಯ ಪರಮಧ್ಯೇಯಗಳು ಹೊರಾಂಗಣದಲ್ಲಿ ಮುಖ್ಯವಾಗಿ ಭಗವದ್ಗೀತೆಯ ಅಧ್ಯಯನಕ್ಕೆ ಸೂಚನೆಗಳು ಅಂತ ಗ್ರಂಥ ಬರೆದಿದ್ದಾರೆ. ಭಗವದ್ಗೀತೆನ ಹೇಗೆ ಓದಬೇಕಂತ ಹೇಳ್ಬಿಟ್ಟು ಸುಮಾರು ವರ್ಷಗಳು ನನಗೆ ಇಲ್ಲಿ ಬಂದಾಗ ಆ ಮಾತನ್ನು ಮೊದಲೇ ಹೇಳೋಣ ಅಂದ್ಕೊಂಡೆ. ಸರ್, ಇಲ್ಲಿ ವ್ಯವಸ್ಥೆ ಮಾಡಿದ್ದು ನಂಗೆ ಬಹಳ ಸಂತೋಷ ಆಗಿದೆ. ಭಾಗದಲ್ಲಿ ಭಾಳ 20 ವರ್ಷಗಳ ಹಿಂದೆ ಬರ್ತಾಯಿದ್ದು, ಅವಾಗ ಮೇಲೇ ಮಾಡ್ತಾಯಿದ್ರು.
ಆ್ಯಕ್ಚುಲಿ ಕೆಳಗಡೆ ಆಮೇಲೆ ಇದು ಮೇಲೆ ಅಂದ ತಕ್ಷಣ ನಂಗೆ ತುಂಬಾ ಖುಷಿ ಆಯಿತು. ಬಟ್ ಅಲ್ಲ, ಸಂದರ್ಭದಲ್ಲಿ ಹಂಚ್ಕೊಂಡೆ ನಾನು. ಎಷ್ಟೊಂದು ಅವಕಾಶಗಳಿದೆ ನಮ್ಮ ಹಿರಿಯರೆಲ್ಲ ಹೇಗೆ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು, ವೈಬ್ರೇಷನ್ಸ್ ಇರುತ್ತೆ ಅದಕ್ಕೆ. ಅವ್ರು ಹೇಳ್ತಾರೆ ಆ ಗ್ರಂಥಗಳಲ್ಲಿ ಭಾರತೀಯ ಹಿಂದೂ ಸಂಸ್ಕೃತಿಯ ಯಾಕಂದರೆ ಅಲ್ಲಿ ಈಗ ನಮ್ಮ ನಿರ್ದೇಶಕರು ಕೂಡ ಹೇಳಿದರು, ಹಿಂದೂ 40 ವರ್ಷಗಳಿಂದ 40 ವರ್ಷ ಏನು ಮಾಡಿದ್ರು ಅಂತ ಹೇಳಿದ್ರು ನಮ್ಮ ಅಧ್ಯಕ್ಷರು. 40 ವರ್ಷ ಇದೊಂದು ಪ್ರಶ್ನೆ. 40 ವರ್ಷ ಅವ್ರು ಏನು ಮಾಡಿದ್ರು ಅನಿಬೆ ಸೆಂಟ್ರವ್ರು ಅಂತ ಹೇಳಿದ್ರು? ಕೇಳಿಸ್ಕೊಳ್ಲಿಲ್ವಾ? ವಿಶ್ವ ಪರ್ಯಟನೆ ಮಾಡಿದ್ರು. ಇಡೀ ಪ್ರಪಂಚವನ್ನು 40 ವರ್ಷ ಸುತ್ತಿದ್ರು. ನಾವು ಅಲ್ಲಿಗೆ ಬಿಡ್ತೇನೆ ನಮ್ಮ ವಿಚಾರಧಾರೆಗೆ. ನೋಡಿ, ಅಷ್ಟು ಮಾಡಿ ಅವ್ರಿಗೆ ಏನು ಮಾಡಿದರು, ಅದು ಯಾವಾಗ ನೆನೆಸ್ಕೊಳ್ಳೋಕ್ಕೆ ಆಶ್ಚರ್ಯ ಅನಿಸುತ್ತೆ ಅಲ್ವಾ? ಯಾವಾಗ ಓದಿದ್ರು, ಯಾವಾಗ ಬರೆದ್ರು, ಯಾವಾಗ ಗ್ರಂಥಗಳು. ನಾವೇನು ಮಾಡ್ತಾಯಿದ್ದೀವಿ? ನಮ್ಗೆ ಎಷ್ಟು ಸಮಯ ಇದೆ? ಬೆಸೆಂಟ್ರವಷ್ಟು ಬ್ಯುಸಿ ಇದ್ದೀವಾ? ಪ್ರಶ್ನೆ ಹೇಳ್ತಾ ಅದರಲ್ಲಿ ಹೇಳ್ತಾರೆ, ಹಿಂದೂ ವಿವಾಹ, ಹಿಂದೂ ಮತ, ಸಂಧ್ಯಾ ವಂದನೆ, ಪ್ರತಿಯೊಂದು ಅದ್ರ ಗ್ರಂಥ ದಯವಿಟ್ಟು ಓದಬೇಕು. ವಿದ್ಯಾಭ್ಯಾಸ ಹೇಗಿರಬೇಕು, ಹಿಂದೂ ಸಂಸ್ಕೃತಿ ಇರಬೇಕು, ಹಿಂದೂ ಮತ ಹೇಗಿರಬೇಕು, ಸಂಧ್ಯಾ ವಂದನೆ ಏನು, ಜನಿವಾರ ಹೇಗೆ ಹಾಕ್ಕೊಳ್ಬೇಕು, ಜನಿವಾರದ ಅರ್ಥ ಏನು, ಅದ್ಭುತವಾಗಿ ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಕೊನೆಗೆ ಅಲ್ಲಿ 1-2 ವಾಕ್ಯವನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ತಾ ಇರ್ತೇನೆ. ಅವ್ರು ಹೇಳ್ತಾರೆ ಆ ಗ್ರಂಥದಲ್ಲಿ ಕನ್ಕ್ಲೂಡಿಗೆ ಬಂದಾಗ, ಉಪಸಂಹಾರದಲ್ಲಿ ಹೇಳ್ತಾರೆ, ಭಾರತ ಮಾತೆಯ ನೀವೆಲ್ಲ ಪುತ್ರರು ಹಿಂದೂ ಸಂಸ್ಕೃತಿ ಹಿಂದೂ ಮತವನ್ನು ಮರೆತಿದ್ದೇ ಆದರೆ ಭಾರತ ಮಾತೆಗೆ ಬಾಕು ಹಾಕಿಕೊಂಡಂತೆಯೇ ಸರಿ ಇನ್ನೋ ವಾಕ್ಯವನ್ನು ಹೀಗೇ ಬರೀತಾರೆ. ಇಂಥ ಕಾನ್ಸೆಪ್ಟು, ಹೀಗೆ ಅಂತಹ ಅದ್ವಿತೀಯದಂತಹ ಭಗವದ್ಗೀತೆ ಅಧ್ಯಯನಕ್ಕೆ ಸೂಚನೆಗಳಲ್ಲಿ ಹೇಳ್ತಾರಾ, ವಿಶ್ವರೂಪ ದರ್ಶನದ ಕಾನ್ಸೆಪ್ಟನ್ನು ಒಂದೇ ವಾಕ್ಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಬರೆದಿರೋ ಆ ಗ್ರಂಥದಲ್ಲಿ ವಿಶ್ವರೂಪ ದರ್ಶನ ಅಂದರೆ ನಾವು ಆ ಫಿಗರ್ ಕೊಟ್ಟಿದ್ರಲ್ಲ ಭಗವದ್ಗೀತೆ ಬುಕ್ಸಲ್ಲಿ, ಅದಷ್ಟೇ ಅಂದ್ಕೊಳ್ತೀವಿ. ಆದರೆ ಅವ್ರು ಇನ್ನೂ ದಯವಿಟ್ಟು ಕ್ಷಮಿಸಬೇಕು, ಅವ್ರು ಹೆಚ್ಚುಗಾರಿಕೆ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಆ ಫಿಗರಲ್ಲೇ ತುಂಬ ದೊಡ್ಡದಾಗಿದೆ, ವಿಶಾಲವಾಗಿ. ಆದರೆ ಇನ್ನೂ ಕೂಡ ಯಾವ ರೀತಿ ನಮ್ಮ ಮಟ್ಟಕ್ಕೆ ನಾವು ಹೇಗಿರಬೇಕು, ಹೇಗೆ ನೋಡಬೇಕು ಅನ್ನೋದಕ್ಕೆ ವಿಶ್ವರೂಪ ದರ್ಶನಕ್ಕೆ ವಿಶ್ವದಲ್ಲಿರುವ ಎಲ್ಲ ರೂಪದಲ್ಲೂ ಎಲ್ಲರಲ್ಲಿಯೂ ಅಂತ ಅಲ್ಲಿಗೆ ವಿಶ್ವರೂಪ ದರ್ಶನ, ವಿಶ್ವದಲ್ಲಿರುವ ಎಲ್ಲ ರೂಪದಲ್ಲೂ ನಾನಿದ್ದೇನೆ, ನನ್ನನ್ನು ದರ್ಶಿಸು ಅಂತ. ಅಂದರೆ ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ, ಆ ಎಲ್ಲರಲ್ಲಿಯೂ ಭಗವಂತನನ್ನು ನೋಡು, ದರ್ಶಿಸು ಅನ್ನೋದನ್ನು ವಿಶ್ವರೂಪ ದರ್ಶನ ಅನ್ನೋ ಕಾನ್ಸೆಪ್ಟ್ ಕೊಡ್ತಾರೆ. ಇನ್ನು ಮನಃಶಕ್ತಿ ಸ್ವಾಧೀನ ವ್ಯವಸಾಯ ಒಂದು ಗ್ರಂಥದ ಬಗ್ಗೆ ಸ್ವಲ್ಪ ಹೇಳಬೇಕಂತ ಹೇಳಿದ್ರೆ 1-2 ವಾಕ್ಯಗಳಲ್ಲಿ ಅವ್ರು ಕೂತ್ಕೊಳ್ತಾರೆ. ದಯವಿಟ್ಟು ಈ ಕಡೆ ಗಮನ ಇರಲಿ, ಆ ಮಧ್ಯೆ ಡಿಸ್ಟರ್ಬ್ ಬೇಡ, ದಯವಿಟ್ಟು ಕ್ಷಮಿಸಿ. ಮನಃಶಕ್ತಿ ಸ್ವಾಧೀನ ವ್ಯವಸಾಯ ಗ್ರಂಥವನ್ನು ಅದು ಇದು ಅಂತೇನಿಲ್ಲ, ಸ್ವಲ್ಪ ಹೇಳುವಾಗ ಮೆನ್ಷನ್ ಮಾಡಿ ಹೇಳ್ತೀವಷ್ಟೇ. ಎಲ್ಲ ಗ್ರಂಥಗಳು ಕೂಡ ನೆಕ್ಸ್ಟ್ ಅದರ ಬಗ್ಗೆ ಯಾರ ಕೊಟ್ಟಿರುವಂಥದ್ದು, ಯಾರ ಊಹೆಗಳಲ್ಲಿ ಮಾಡಿರುವಂಥದ್ದೆಲ್ಲ, ಎಲ್ಲವೂ ಕೂಡ ಆ ಟ್ರೂತ್ ಅಂದರೆ ಸನಾತನ ವಿದ್ಯೆ, ಸನಾತನ ಸತ್ಯ. ಸನಾತನ ಅಂದರೆ ಗೊತ್ತಲ್ಲ ನಮಗೆ ಕಾನ್ಸೆಪ್ಟು, ಇಂದು ಇರುವಂಥದ್ದು, ಮುಂದೆ ಇರುವುದು, ಈಗಲೂ ಕೂಡ ಎಂದೆಂದಿಗೂ ಶಾಶ್ವತ ಸತ್ಯ ಅಂದರೆ ಏನ್ಷಿಯನ್ಸ್ ವಿಸ್ಡಮ್, ಸನಾತನ ಜ್ಞಾನ ವಿದ್ಯೆ ಅಂತ ಹೇಳುವಂಥದ್ದು. ಇದೆಲ್ಲ ಸನಾತನ ಸತ್ಯ ಅಷ್ಟೇ. ಯಾರೋ ಗೆಸ್ ಮಾಡಿ ಎಲ್ಲೋ ಓದಿ ಏನೋ ಮಾಡಿ ಏನು ಹೇಳ್ತಾರಲ್ಲ, ಹೆರವು ತಂದಿರೋವಂಥದ್ದು ಅಲ್ಲ. ಟ್ರೂತ್, ರಿಯಲ್ ಟ್ರೂತ್, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಅರ್ಥ ಆದರೆ ನಿಜವಾಗ್ಲೂ ಇದ್ರಲ್ಲಿ ಕೊಟ್ಟಿರುವಂತಹ ಆ ಕರ್ಮದ ಇರುವಂತಹ ಗ್ರಂಥವನ್ನು ಲೇಖನವನ್ನು ಓದಿ. ಅಲ್ಲಿ ಹೇಳ್ತಾನೆ, ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಅವ್ರು ಹೇಳ್ತಾರೆ, ಬ್ರಿಟನ್ನಿಯ ಅಲ್ಲಿ ಹೇಳ್ತಾರೆ ಹಳ್ಳಿ ಈಗಿನ ಏನು ಆಡಳಿತ ಇದೆಯಲ್ಲ, ಭಾರತದಲ್ಲಿ ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ಅಂದು ಪ್ಲ್ಯಾನ್ ಮಾಡಿದ್ದಂಥ ವಿಚಾರಧಾರೆ ಅವರದ್ದು. ಹಳ್ಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ರಾಜಕೀಯ
ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ವಾದಿಸ್ತಾರಂತೆ, ಸಲಹೆಯನ್ನು ಕೊಡ್ತಾರಂತೆ. ಈ ದೃಷ್ಟಿಯಿಂದನೇ ಎಲ್ಲ ಮಟ್ಟಗಳಲ್ಲಿ ಭಾರತೀಯರೇ ಆಳಬೇಕು ಎಂಬುದನ್ನು ಸಮರ್ಥಿಸಿಕೊಂಡು ಅದಕ್ಕೋಸ್ಕರ ಇದನ್ನು ಜಾರಿಗೆ ತರಬೇಕಂತೇಳಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋಮ್ ರೂಲ್ ಮೂಮೆಂಟ್, ಹೋಮ್ ರೂಲ್ ಚಳುವಳಿಯನ್ನು, ಹೋಮ್ ರೂಲ್ ಚಳುವಳಿ ಗೊತ್ತಿತ್ತು, ಕಾನ್ಸೆಪ್ಟ್ ಯಾವುದಕ್ಕೆ ಅಂತ ಗೊತ್ತಿರಲಿಲ್ಲ. ಹೋಮ್ ರೂಲ್ ಚಳುವಳಿಯನ್ನು ಇದಕ್ಕೋಸ್ಕರನೇ ಅಂತ ತಂದಿದ್ದು ಬೆಸೆಂಟ್ ಅಮ್ಮನವರು. ಯಾವ ನಿಟ್ಟಿನಲ್ಲಿ ಅವರ ವಿಚಾರಧಾರೆ ಇತ್ತು ನೋಡಿ. ಆ ಥರ ಹೋದರೆ ಹಾಗೇ ಹೋಗೋ ತೈರ್ ಕಾನ್ಷಿಯಸ್ಸು. ನಾವು ಈ ಕಡೆ ಬಿಟ್ಕೊಂಡು ಪ್ರಾಪಂಚಿಕಕ್ಕೆ ತೆಗೆಸ್ಕೊಂಡು ಹೋದರೆ ಹಾಗೇ ಹೋಗುತ್ತೆ. ನಾವು ಈ ಕಡೆ ಹಿರಿಯೂರಿಗೆ ಬರಬೇಕಂದ್ರೆ ಯಾವ ಕಡೆ ಬಸ್ಸಲ್ಲಿ ಬರಬೇಕು? ಬೆಂಗಳೂರು ಕಡೆ ಹೋಗ್ಬೇಕಂದ್ರೆ ಯಾವ ಕಡೆ ಬಸ್ಗೆ ಹೋಗಬೇಕು? ಜಸ್ಟ್ ಉದಾಹರಣೆಗೆ ಅಷ್ಟೇ ಅಲ್ವಾ. ಬೆಂಗಳೂರು ಕಡೆ ಬಸ್ ಹತ್ಕೊಂಡು ಹೋಗ್ಬಿಟ್ರೆ ನಾನು ಹಿರಿಯೂರು ತಲುಪೋದೇ ಇಲ್ಲ, ಈ ಕಡೆ ಹತ್ಕೊಂಡ್ರೆ ಬೆಂಗಳೂರು ತಲುಪೋದೇ ಇಲ್ಲ ಅಲ್ವಾ. ಹಾಗೆ ಈ ತರಹ ದಾರಿಯಲ್ಲಿ ನಿಜಕ್ಕೂ ಕೂಡ ಹಿಂದಿನಿಂದಾದರೂ ಆಯಿತು, ಫಾಸ್ಟ್ ಈಸ್ ಫಾಸ್ಟ್, ಹಿಂದಿನ ಜೀವನ ಹಾಗೋಯ್ತು, ಇನ್ನು ಮುಂದೆ ಆದರೂ ಕೆಲವೇ ಕ್ಷಣಗಳು, ಗೊತ್ತಿಲ್ಲ ದಿನಗಳು ಅಂತ ಹೇಳ್ಕೊಳ್ಳೋ ಹಾಗೆ ಇಲ್ಲಲ್ಲ ನಾವೀಗ. ಈ ಕ್ಷಣಗಳಷ್ಟೇ, ಆ ಒಂದೊಂದು ಕ್ಷಣವೂ ಆ ರೀತಿ ನಮ್ಮ ವಿಚಾರಧಾರೆಯನ್ನು ಹಮ್ಮಿಕೊಳ್ಳೋ ಒಂದು ಸಂಕಲ್ಪನ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅವರು ಹೇಳ್ತಾರೆ ಅಲ್ಲ, ಅದಕ್ಕೋಸ್ಕರ ಹೋಮ್ ರೂಲ್ ಚಳುವಳಿಯನ್ನು ಮಾಡಿದರು ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಭಾರತೀಯರನ್ನು ಸ್ವತಂತ್ರ ಪಡೆಯಲು ಪ್ರೇರೇಪಿಸಿದರು. ಕಲ್ಕತ್ತಾದಲ್ಲಿ 1917ರಲ್ಲಿ ನಡೆದ ಭಾರತೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅದರಲ್ಲಿ ಭಾರತದ ಅಗ್ರಗಣ್ಯ ಮಹಿಳೆಯರಲ್ಲಿ ಒಬ್ಬರಾಗಿ ಇವರು ಇದ್ದರು ಅಂತ ಹೇಳ್ತಾರೆ. ರೆಪ್ರೆಸೆಂಟೇಟಿವ್ ಆಗಿದ್ರಂತ. ಇನ್ನು ಅದ್ರ ಬಗ್ಗೆ ಡೀಟೇಲ್ಸಾಗಿ ನೋಡಬೇಕನ್ನೋದ್ರೆ ಹೋದರೆ ನಮ್ಮನ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಸಮಯ ನಮ್ಗೆ ಗೊತ್ತೇ ಆಗೋದು, ಗಂಟೆಗಳು ಹೊರಟೋಗ್ಬಿಡುತ್ತೆ. ಇದು ನಿಜವಾಗಿ ನಾವು ಮಾಡುವಂಥ ವಿಚಾರಧಾರೆ. ಬೆಸೆಂಟ್ ಅಮ್ಮನವ್ರಿಗೆ ಅಲ್ಲೊಂದು ಮಾತನ್ನು ಹೇಳ್ತಾರೆ. ಬೆಸೆಂಟ್ ಅಮ್ಮನವ್ರಿಗೆ ಶ್ರದ್ಧಾಂಜಲಿನ ಅರ್ಪಿಸಬೇಕಾದ್ರೆ ಖ್ಯಾತ ರೈಟ್ ಅನರ್ಬಲ್ ಶ್ರೀನಿವಾಸ್ ಶಾಸ್ತ್ರಿಗಳು ಅವ್ರು ಹೇಳೋದನ್ನು ಕೋಟ್ ಮಾಡ್ತಾರೆ. ಇಲ್ಲಿ ಭಾಳ ಚೆನ್ನಾಗಿ ಬರೆದಿರೋ ಆರ್ಟಿಕಲ್ಲು. ಭಾರತಕ್ಕೋಸ್ಕರ ದುಡಿದ ಬೇರೆ ಯಾರಾದರೂ 4 ಮಹನೀಯರ ಹೆಸರನ್ನು ಇಂದು ಸ್ಮರಿಸಿಕೊಳ್ಳಬಹುದಾದಲ್ಲಿ ಅಂತಹ 4 ಒಟ್ಟಿಗೆ ಮಾಡಿದ ಸಾಧನೆಗಳು ಈಕೆಯೊಬ್ಬಳ ಕಾರ್ಯಗಳಿಂದ ಮಿಗಿಲಾಗದು ಅಂತ ಹೇಳ್ತಾರೆ. ಅಲ್ಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ನಿಟ್ಟಿನಲ್ಲಿ ಅವ್ರು ಮಾಡಿದರು ಅಂಥೇಳಿ. ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಇಲ್ಲೂ ಕೂಡ ವಾಕ್ಯನ ಮೆನ್ಷನ್ ಮಾಡಿದ್ದಾರೆ. ಬ್ಲಾವಟ್ಸ್ಕಿ ಅವರ ಶಿಷ್ಯಳಾದ ಗಾಂಧೀಜಿಯವರು ಹೇಳ್ಕೊತಾರಂತೆ. ಗಾಂಧೀಜಿಯವರು ಹೇಳಿದ್ದನ್ನು ನಮ್ಮ ನಿರ್ದೇಶಕರು ಹೇಳಿದರು, ಅದನ್ನು ವಾಕ್ಯದಲ್ಲೇ ಕೊಟ್ಟಿದ್ದಾರೆ. ಬ್ಲಾವಟ್ಸ್ಕಿ ಅವರ ಶಿಷ್ಯಳಾದ ಆನಿ ಬೆಸೆಂಟ್ ಅವರ ಸೆರಗು ಸೋಂಕಿದರೆ ನಾನೇ ಧನ್ಯ ಅಂತ ಗಾಂಧೀಜಿಯವರು ಹೇಳಿದ್ದಾರೆ. ನೋಡಿ ಅಲ್ಲಿಗೆ ಅಂದರೆ ಅರ್ಥ ಅವರ ದೈವತ್ವದ ಸ್ಥಿತಿ ಹೇಗಿತ್ತು ಅಂಥೇಳಿ. ಎಂತಹ ಸ್ಪಿರಿಚುವಲ್, ಮೊನ್ನೆ ಹಾಸನದಲ್ಲೂ ಕೂಡ ನಾನು ಹಂಚ್ಕೊಂಡೆ ಮೀನ್ಸ್ ಅರ್ಥ ಅಲ್ಲ, ಅರ್ಥ ಮಾಡ್ಕೊಂಡ್ವಿ. ಒಬ್ಬ ಥಿಯೋಸಫಿಸ್ಟ್ ಸದಸ್ಯರು ನಾವು ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ದೇವತೆ ಇದ್ದಂತಹ ಅನುಭವ ಭಾಸವಾಗಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಖ್ಯವಾಗಿ ನೋಡೋದೇ ಆದರೆ ಬೆಳಗ್ಗೆ ನಡೆದಂತಹ ಜ್ಯೋತಿ ಪೂಜೆ, ಅದನ್ನು ಕೂಡ ಬೆಸೆಂಟ್ ಅಮ್ಮನವರು ಮಾಡಿದ್ದು ಅಂತ ನಾವು ತಿಳ್ಕೊಂಡ್ವಿ. ಇನ್ನು ವಿಶ್ವೈಕ್ಯ ಪ್ರಾರ್ಥನೆಯನ್ನು ಹೇಳಿದ್ರು. ಏನದು? ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ. ಓಂಕಾರಪ್ಪರ 2 ನಿಮಿಷ ಕೊಡುವಂತ್ರಿ, ಮಧ್ಯೆ ಡಿಸ್ಟರ್ಬ್ ಬೇಡ, ರಿಕ್ವೆಸ್ಟ್ ಪ್ಲೀಸ್. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಅಂತ ಹೇಳ್ತೀವಲ್ವ, ಅದೆಂಥ ಡೆಪ್ತ್ ಕಾನ್ಸೆಪ್ಟ್ ಅಂತ ಯೋಚನೆ ಮಾಡಿ. ವಿಶ್ವ ಐಕ್ಯತಾ ಪ್ರಾರ್ಥನೆ, ಇಡೀ ವಿಶ್ವವನ್ನು ಒಂದೇ ದೃಷ್ಟಿಕೋನದಿಂದ ನೋಡುವಂತಹ ಒಂದು ಉದ್ದೇಶ. ಪ್ರತಿ ಅಣುವಿನಲ್ಲೇ ಇರುವಂತಹ ಭಗವಂತನ ಚೈತನ್ಯವನ್ನು ಗುರುತಿಸ್ಬೇಕಂತ ಹೇಳಿಬಿಟ್ಟು. ಯಾಕಂದರೆ ಪ್ರತಿಯೊಂದು ಅಣುವಿನಲ್ಲಿಯೂ ಏಕೋ ದೇವ ಸರ್ವಭೂತೇಷು ಗೂಢ. ಪ್ರತಿ ಅಣುವಿನಲ್ಲಿಯೂ ಭಗವಂತನ ಚೈತನ್ಯ ಇದೆ. ಅಣು, ರೇಣು, ತೃಣ, ಕಾಷ್ಟ ಎಲ್ಲರಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಚೈತನ್ಯವನ್ನು ಗುರುತಿಸಬೇಕು ಅನ್ನೋದಕ್ಕೆ ವಿಶ್ವಕ್ಕೆ ಪ್ರಾರ್ಥನೆಯನ್ನು ಕೊಟ್ಟರು. ಮತ್ತು ಅಲ್ಲಿ ಇನ್ನೂ ಒಂದು ಉದಾಹರಣೆ ನಮ್ಮ ಹಿರಿಯರು ಹೇಳ್ತಾ ಇದ್ದರು, ಬೆಸೆಂಟ್ರವ್ರದ್ದನ್ನು. ಏನಪ್ಪ ಅಂತ ಹೇಳಿದ್ರೆ ಕೊನೆಗೆ ಅವರು ಅಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಉದಾಹರಣೆ,
ಅಲ್ಲಿ ಅಡಿಯಾರ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹವರಿಗೆ ಪ್ರತಿ ತಿಂಗಳು ಸಂಬಳ ಕೊಡುವಂತಹ ಸಂದರ್ಭ ಬಂದಾಗ ನಾನು ಇದು ಹಾಸನದಲ್ಲೂ ಕೂಡ ಹೇಳಿದೆ, ಅವರು ಯಾರದ್ದನ್ನು ಯಾರಿಗೂ ಯಾವತ್ತೂ ಹೇಳಲಿಲ್ಲ, ಮಾಡಿ ತೋರಿಸಿದ್ರು ಬೆಸೆಂಟಮ್ಮ. ಬೇರೆ ಯಾರೋ ಕೊಡಬೇಕಾದ್ರೆ ಹೀಗೆ ಏನೋ ರೀತಿಯಲ್ಲಿ ಕೊಡ್ತಾಯಿದ್ರು, ಒಂಥರ ಏನೋ ಕೊಡೋರ ಥರ. ಆದರೆ ಬೆಸೆಂಟಮ್ಮನವರು ಅವ್ರೇನು ಹೇಳಿಲ್ವಂತೆ, ಮುಂದಿನ ಸರಿ ನಾನು ಕೊಡ್ತೀನಪ್ಪ ಅವರಿಗೆ ಸಂಬಳನ, ನೀವೇನು ಕೊಡಬೇಡಿ ಅಂತ ಹೇಳಿಬಿಟ್ಟು ಮುಂದಿನ ತಿಂಗಳು ಕೊಡ್ಬೇಕಾದ್ರೆ ಅವ್ರಿಗೆ ಕೊಟ್ಬಿಟ್ಟು ಪ್ರೀತಿಯಿಂದ ಕಳಿಸ್ಕೊಟ್ರು. ಅಲ್ಲಿಗೆ ಪ್ರತಿ ವ್ಯಕ್ತಿನಲ್ಲಿರುವಂತಹ ದೈವತ್ವಕ್ಕೆ ಅವರು ಎಷ್ಟು ಗೌರವವನ್ನು ಕೊಡ್ತಿದ್ರು ಅಂತ ಹೇಳಿಬಿಟ್ಟು. ಜೊತೆಗೆ ಬೆಸೆಂಟಮ್ಮನವರು ಅಷ್ಟರ ಜೊತೆಗೆ ಅವರು ಸಂಗೀತ ಜ್ಞಾನ, ಸಾಂಸ್ಕೃತಿಕವಾಗಿ ಸಂಗೀತದ ಜ್ಞಾನ ಎಷ್ಟರ ಮಟ್ಟಿಗಿತ್ತು. ನಾವು ಜ್ಯೋತಿ ಪೂಜೆ ಅದಕ್ಕೆ ಹೇಳುವಂಥದ್ದು, ದಯವಿಟ್ಟು ನಾವೆಲ್ಲರೂ ಬಹಳ ಗಮನ ಹರಿಸಿ ಜ್ಯೋತಿ ಪೂಜೆ ಮಂತ್ರ ಹೇಳೋಣಂತೆ, ತಪ್ಪಿಲ್ಲ. ಬಟ್ ಯಾಕಂದರೆ ಎನರ್ಜಿ ಬಿಡುಗಡೆ ಆಗೋದ್ರಿಂದ ಆ ಒಂದು ವಿಸರ್ಗ ಆಗಿರ್ಬೋದು, ಅಲ್ಲಿ ಏನು ಕೊಟ್ಟಿದ್ದಾರೋ ಹಾಗೇ ರಾಗ ಸಂಗೀತ ವಿಳಂಬಿಸೋದು ಅವೆಲ್ಲನೂ ಕೂಡ ಮಾಡಬಾರ್ದು. ಯಾಕೆ ಅಂತೇಳಿದ್ರೆ ಬೀಜಾಕ್ಷರಗಳಲ್ವಾ, ಪಠಿಸಿದಾಗ ಅಲ್ಲಿ ವೈಬ್ರೇಷನ್ಸ್ ಚೇಂಜ್ ಆಗಿ ಬೇರೆ ಶಕ್ತಿಗಳು ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಷ್ಟೇ. ನೀವು ತಪ್ಪು ಹೇಳ್ತಿದ್ದೀರಿ ಅಂತ ಹೇಳೋ ಅಂಥದ್ದೆಲ್ಲ ದಯವಿಟ್ಟು ಕ್ಷಮಿಸಬೇಕು. ಆ ದೃಷ್ಟಿಯಿಂದ ಅಲ್ಲ. ಅದನ್ನೇ ಯಾಕೆ ಹೇಳಕ್ಕೆ ಹೊರಟಿದ್ದು ಅಂತ ಹೇಳಿದ್ರೆ, ಬೆಸೆಂಟಮ್ಮನವರು ಒಂದು ಸಲ ದೊಡ್ಡ ಸಂಗೀತ ನಡೆಯುವಂತಹ ಒಂದು ಪಂಡಿತರಿರುವಂತಹ ಆಸ್ಥಾನದಲ್ಲಿ ಹೋದಾಗ ಅವ್ರು ಹೇಳಿದಾಗ, ನೀವು ತಪ್ಪು ಹೇಳಿದ್ರಿ ಅಂತ ಹೇಳಿಬಿಟ್ರಂತೆ ಬೆಸೆಂಟಮ್ಮನವರು. ನಮಗೆಲ್ಲ ಗೊತ್ತಿದೆ, ಹೇಗೆ ಹೇಳ್ತೀರಿ ನೀವು ಬ್ರಿಟಿಷ್ನವರು ಸಂಗೀತ ಬಗ್ಗೆ ನಿಮ್ಗೆ ಏನಿದೆ, ಯಾವುದು ಇದರಿಂದ ಹೇಳಿದ್ರಿ ಅಂತ ಹೇಳಿದ್ದಕ್ಕೆ ನನಗೆ ಅಷ್ಟು ಸಂಗೀತ ಜ್ಞಾನ ಇಲ್ಲದೆ ಇರ್ಬೋದು, ಬಟ್ ನೀವು ಅದನ್ನು ಹೇಳಿದಾಗ ಅಲ್ಲಿ ನೇರವಾಗಿ ಬರುವಂತಹ ಒಂದು ಅವರ ದೃಷ್ಟಿ ಇತ್ತಲ್ಲ, ಗೊತ್ತಲ್ಲ ನಮಗೆ, ಅಲ್ಲಿ ವ್ಯತ್ಯಾಸವನ್ನು ಕಂಡೆ. ಅದಕ್ಕೋಸ್ಕರ ನಾನು ಹೇಳಿದೆ, ನೀವು ಹೇಳಿದ್ದು ಸರಿ, ಅಷ್ಟು ಸಮರ್ಪಕವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಅವ್ರು ಗುರುತಿಸ್ತಾರೆ. ಅಷ್ಟು ಶಕ್ತಿ ಇತ್ತು. ಅದರಿಂದ ಏನನ್ನೇ ಹೇಳಬೇಕಾದ್ರೂ ಆ ಒಂದು ದೃಷ್ಟಿಯಿಂದ ಇದು ಮಾಡಬೇಕಂತ ಹೇಳುವಂಥದ್ದು. ಅಂತಹ ಒಂದು ಸಂಗೀತ ಜ್ಞಾನ ಅವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕೂಡ ಅಷ್ಟು ಅಗಾಧವಾಗಿರುವಂತಹ ಅವರ ಬದುಕಿನ ಯಶೋಗಾಥೆ ಇದೆ ನಮಗೆ. ಮತ್ತು ಎಲ್ಲದಕ್ಕೂ ಮಹತ್ವ ಕೊಡ್ತಿದ್ರು ಅನ್ನೋದಕ್ಕೆ. ಅವಲ್ಲಿ ಅಡಿಯಾರ್ ಕ್ಷೇತ್ರದಲ್ಲಿ ಒಬ್ಬ ಕೆಲಸ ಮಾಡುವಂತಹ ವ್ಯಕ್ತಿ ಇರ್ತಾರೆ. ಅವ್ರಿಗೆ ಆಂಜನೇಯನ ಭಕ್ತ ಅಂತ ಅದನ್ನು ಹೇಳಿದ್ರು ನಮ್ಮ ಹಿರಿಯರು ಕೂಡ. ಅದು ನಿಜ ಅಂತೆ, ಹೌದು ಅಂತಾರೆ. ಅವನಿಗೋಸ್ಕರ ಆಂಜನೇಯನ ಗುಡಿ ಕಟ್ಟಿಸ್ಬೇಕಂತ ದೇವಸ್ಥಾನ ಅಂತ ಆಸೆ ಇತ್ತಂತೆ. ಆಯಿತು ಅಂತೇಳ್ಬಿಟ್ಟು ಅವನಿಗೋಸ್ಕರ ಅಲ್ಲಿ ಆಂಜನೇಯನ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೋಡಿ, ಅಷ್ಟೆಲ್ಲ ಆದರೂ ಕೂಡ ಬೆಸೆಂಟಮ್ಮನ ಕೊನೆಗೆ ಅವರೇನು ಹೇಳ್ಕೊತಾರೆ, ನಾನು ಮಹಾತ್ಮರ ಸೇವಕಿ ಅಂತ ಒಂದು ಕಡೆ ಮೆನ್ಷನ್ ಮಾಡ್ಕೋತಾರೆ. ಸೇವಕಿ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಅಗಾಧವಾದಂತಹ ಥಿಯಾಸಫಿ ಸಾಮ್ರಾಜ್ಯವನ್ನು ಎಂತಹ ಉತ್ತುಂಗ ಶಿಖರಕ್ಕೆ ಏರಿಸಿದಂಥವರು ಬೆಸೆಂಟಮ್ಮನವರು. ಕೊನೆಗೆ ಅವ್ರು ಏನು ಹೇಳ್ತಾರೆ ಗೊತ್ತಾ, ನನ್ನ ಸಮಾಧಿಯ ಮೇಲೆ ಏನು ಹೇಳಿ ಅಂತಾರೆ, ಹಾಂ ಹೇಳಿಪ್ಪ, ಸತ್ಯವನ್ನು ಹಿಂಬಾಲಿಸಿದವಳು. ನನ್ನ ಸಮಾಧಿಯ ಮೇಲೆ ಏನೂ ಬೇಡ, ಸತ್ಯವನ್ನು ಹಿಂಬಾಲಿಸಿದವಳು ಅಂತ ಹೇಳ್ಕೊತಾರೆ. ಸತ್ಯವನ್ನು ಹಿಂಬಾಲಿಸಿರು ಅಂತ ಹೇಳ್ತಾರೆ. ನೋಡಿ, ಎಂತಹ ಒಂದು ಬದುಕು, ಜೀವನ. ಅವರ ಕೊನೆಗೆ ಅವ್ರ ಜೀವನ ಚರಿತ್ರೆಯಿಂದ ನೋಡ್ತಾ ಹೋದರೆ ಏನು ಅನ್ನಿಸ್ತದೆ ನಮಗೆ? ಅವ್ರ ಜೀವನ ಸುಖವಾಗಿತ್ತಾ? ಗೊತ್ತಿದೆಯಾ ನಮಗೆ? ಇದೇನಪ್ಪ ಈ ಥರ ಪ್ರಶ್ನೆ ಕೇಳ್ತಾವ್ರೆ, ಗೊತ್ತಿಲ್ವಾ ಅಂತ. ಹಾಗಾದರೆ ಅಷ್ಟು ದೊಡ್ಡ ಗುರುಗಳಿಗೆ ತನ್ನನ್ನೇ ಅರ್ಪಿಸ್ಕೊಂಡು ಅಷ್ಟೊಂದು ಕಾರ್ಯ, ಜೀವನವನ್ನೇ ಅರ್ಪಿಸ್ಕೊಂಡಂತಹ ಮಹಾಮಾತೆಗೆ ಕಷ್ಟ
ಇತ್ತು. ಅಂದರೆ ನಮಗೆ ಇಷ್ಟು ಕಡಿಮೆ ಆಗಲಿಲ್ವಾ? ಕಡಿಮೆ ಆಯಿತು, ಜಾಸ್ತಿ ಆಯಿತು? ದಯವಿಟ್ಟು ನಾವು ಈ ತರಹ ನಮ್ಮ ವಿಚಾರಧಾರೆ ತಗೊಳ್ಬೇಕು. ಹಾಗಾದರೆ ಸ್ವಲ್ಪ ಹಿಂಬಾಲಿಸಿದವಳು ಅಂತ ಏನು ಹೇಳಿದ್ರು ಅಮ್ಮ, ನಾವು ಆ ಅನ್ನಿ ಬೆಸೆಂಟ್ ಅವರ ಸನಾತನ ವಿದ್ಯೆಯನ್ನು ನಾವು ಹಿಂಬಾಲಿಸಿದವ್ರು ಆಗ್ತೀವಿ ಅನಿಸ್ತದ. ನಮ್ಮ ಕಷ್ಟಗಳು ಜಾಸ್ತಿನೋ ಕಡಿಮೆನೋ? ಹಾಗಾದರೆ ಹೇಳ್ಬೇಕು. ಯಾಕೆ ವಾಯ್ಸೇ ಇಲ್ಲೂರಾ? ಕಡಿಮೆನಾ? ಕಡಿಮೆ ಅಂತ ಅಂದ್ಕೊಳ್ತಿದ್ದೀವಾ ಅಲ್ವಾ? ಆಯ್ತು. ಅದು ನಮ್ಮ ವಿಚಾರಧಾರೆಗೆ ಬಿಟ್ಬಿಡೋಣ ಅಂತ ಹೇಳ್ತಾ, ಅಂತಹ ಅದ್ವಿತೀಯವಾದಂತಹ ಶಕ್ತಿ, ಅಗಮ್ಯವಾದಂತಹ ಅದಮ್ಯ ಚೇತನ ಬೆಸೆಂಟಮ್ಮನವರ ಬದುಕು, ಜೀವನ ನಮಗೆ ದಾರಿದೀಪ ಆಗಬೇಕಂತ ಭಾಷಣ ನಾನು 4-6 ವಿಚಾರ ಹೇಳ್ತಾ, ನಾವು ಕೇಳ್ಕೊಳ್ತಾ, ಬೆಸೆಂಟ್ ದಿನಾಚರಣೆ ಮಾಡ್ಕೊಳ್ತಾ, ನೋಡಿ ಏನೆಲ್ಲ ಇದೆ. ಶ್ವೇತ ಸರಸ್ವತಿ ಅಂತ ಯಾರು ಕೊಟ್ಟಿದ್ದು ಟೈಟಲ್ ನೋಡಿ, ಶ್ವೇತ ಸರಸ್ವತಿ ಅಂತ ಬೆಸೆಂಟ್ ಮಾತೆ ಹೇಳೋರು ನಮ್ಮ ಹಿರಿಯರು. ಹೂವು ಅರ್ಪಿಸುವ ನಮ್ಮ ಉಳಿಯಾರ್ನಲ್ಲಿ ಹಿರಿಯರು ಅಮ್ಮರೆಲ್ಲ ಬೆಸೆಂಟು ಮಾತೆಗೆ ಅಂತ ಹಾಡು ಹೇಳೋರು. ಮಂಗಳಂ ಬೆಸೆಂಟು ಮಾತೆಗೆ ಅಂತ ಹೇಳಿಬಿಟ್ಟು. ಆಯಿತು, ನಾವು ಮಂಗಳಂ ಬೆಸೆಂಟು ಮಾತೆಗೆ ಅಂತ ಹೂವು ಅರ್ಪಿಸ್ಬಿಟ್ಟು ಅನ್ನಿಬೆಸ್ಟ್ ದಿನಾಚರಣೆ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಏನು ಮಾಡೋಣ? ಇರಲಿ ಅಲ್ಲೂರಾ? ಹಾಗೆ ಅದು ನಮ್ಮ ವಿಚಾರಧಾರೆ. ಹೀಗೆ ನಿಜವಾಗ್ಲೂ ಕೂಡ ಅದಕ್ಕೆ ಕೋಟಿಗೊಬ್ಬರು ಅಂತ ಹೇಳೋದು, ಎಕ್ಸ್ಟ್ರಾಡಿನರಿ ಅಂತ ಹೇಳ್ತಾರೆ. ಅಸಾಧಾರಣವಾದಂತಹ ಜೀವನವನ್ನು, ಈ ಜೀವನ ಯಾರು ಕೊಟ್ಟಿರೋ ಅಂಥದ್ದು? ಯಾರು ಕೊಟ್ಟಿದ್ದಾರೆ ಈ ಜೀವನವನ್ನು ನಮಗೆ? ಭಗವಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ರೆ ಈಗಿರ್ತಿದ್ವಾ ಅಂತ ಪ್ರಶ್ನೆ ನಾವು ಹಾಕ್ಕೊಳ್ತಾ, ನಮ್ಮ ವಿಚಾರಧಾರೆನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಆ ಮಹಾಮಾತೆ ವಿಚಾರಧಾರೆಯನ್ನು ನಾವು ನೆನಪಿಸ್ಕೊಳ್ತಾ, ಪ್ರತಿ ಕ್ಷಣನೂ ಕೂಡ ನಾವು ನೆನೆಸ್ಕೊಳ್ತಾ ಇದ್ದರೆ ನಿಜಕ್ಕೂ ಕೂಡ ಆ ಧಾರೆಯ ಒಂದು ಶಕ್ತಿಯ ಬೆಳಕಿನಲ್ಲಿ ನಾವೆಲ್ಲ ಹೋಗ್ತಾ, ಆ ಅಳಿಲ ಭಕ್ತಿ ಮಳಲ ಸೇವೆ ಅಂತ ಹೇಳ್ತಾರೆ ಹಿರಿಯರು. ಆ ದೊಡ್ಡ ಸೇತುವೆಯನ್ನು ಕಟ್ಟಲಿಕ್ಕೆ ನನ್ನ ಕೈಲಿ ಸಾಧ್ಯನಾ ಅಂತ ಅಳಿಲು ಏನು ಮಾಡ್ತೋ? ಕೂತ್ಕೊಂಡಿತ್ತಾ? ನೆನೆಸ್ಕೊಳ್ಳೋದಂತೆ, ಆ ಮರಳದ ಮೇಲೆ ಹುರುಳಾಡೋದಂತೆ ಅದಿನ್ನೆಷ್ಟು ಮರಳು ಆ ಸೇತುವೆಗೆ ಅಂತ ಅದು ಯೋಚನೆ ಮಾಡಲಿಲ್ಲ ಅಲ್ವಾ? ಹಾಗೆ ನಾವು ಅಷ್ಟು ದೊಡ್ಡ ಸ್ಥಿತಿಗೆ ಹೋಗೋದಕ್ಕೆ ಹನಿಗೂಡಿದ ಪ್ರಯತ್ನ ಹೇಳ್ತಿದ್ರು. ದೇವಸ್ಥಾನ ಅಷ್ಟು ದೂರ, ನಮ್ಗೆ ಹಿರಿಯರು ಹೇಳ್ತೀನಿ ನಡೆಯೋಕ್ಕಾಗಲ್ಲ, ಅಷ್ಟು ದೂರ ಇದ್ದರೆ ಒಂದು ಹೆಜ್ಜೆ ಇಡಿ, ಒಂದು ಹೆಜ್ಜೆ ಕಡಿಮೆ ಆಗುತ್ತೆ ಅಂತ ತಮಾಷೆ ಹೇಳ್ತಾಯಿದ್ರು. ಹಾಗೆ ನಾವು ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋದರೆ, ಈಗ ನಮ್ಮ ಸುಕೃಷ್ಣ ಮುಗಿಸ್ತಾ ಇದ್ದೇನೆ, ನಮ್ಮ ಹಿರಿಯ ಸೋದರ ಸುಕೃಷ್ಣಮೂರ್ತಿಯವರು ಯಾವಾಗಲೂ ಹೇಳೋರು, ಈಗೇನು ಕಳೆದ್ವಲ್ವ, ಇಂತಹ ಕ್ಷಣಗಳನ್ನು ಕೆಲವಾರು ಕ್ಷಣಗಳು ಮಾಡ್ತಾ ಮಹಾರಸಕ್ಷಣಗಳೇ ನಮ್ಮದಾಗ್ಬಿಡತ್ತಂತೆ. ಬೆಳಗ್ಗೆ ಹೇಳ್ತಿದ್ರಲ್ವ ನಿರ್ದೇಶಕರು ಸೂಕ್ತಿ ಹೇಳುವಾಗ, ಇನ್ನು ಮುಂದೆ ಆದರೂ ಕೂಡ ಅದೇ ಚಿಂತನೆಗಳು. ಇನ್ನು ಬ್ಯಾಂಕ್ ಬ್ಯಾಲೆನ್ಸು ಸೋ ನಾನು ಅಲ್ಲಿಗೆ ಹೋಗೋದಿಲ್ಲ, ಆ ಕಡೆ ಎಲ್ಲ ಚಿಂತನೆ, ಅದೆಲ್ಲ ಹೋಗ್ತಾ ಇರ್ತೀವಿ ಬಿಟ್ಬಿಟ್ಟು. ಈ ಕ್ಷಣ ಹೇಳೋಕ್ಕೂ ಟೈಮ್ ಇರಲ್ಲ ಇಷ್ಟಿದೆ ಅಂತ. ಅದರಿಂದ ಇಂತಹ ಒಂದು ವಿಚಾರಧಾರೆಗೆ ನಮ್ಮನ್ನು ಅರ್ಪಿಸ್ಕೊಳ್ಳೋಣ. ಆ ದಾರಿನಲ್ಲಿ ಹೋಗ್ತಾ ಭಗವಂತ ಕೊಟ್ಟಿರುವಂತಹ ಇಲ್ಲಿ ಲೈಫ್ ಈಸ್ ದ ಗಿಫ್ಟ್ ಆಫ್ ಗಾಡ್, ಈ ಭಗವಂತ ಕೊಟ್ಟಿರುವಂತಹ ಈ ಕೊಡುಗೆಯನ್ನು ಅವನ ಕಾರ್ಯಕ್ಕೆ ಅರ್ಪಿಸ್ಕೊಳ್ಳೋದ್ರ ಮೂಲಕ ಈ ಜನ್ಮವನ್ನು ಸಾರ್ಥಕವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.